आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्युपायम् सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीजयतीर्थवाक्। विबुधेन्द्रमुखान् शिष्यान् नवकृत्वसुधां सुधीः यो पाठयत् स राजेन्द्रतीर्थो भूयादभीष्टदः। समुत्सार्य तमस्तोमं सन्मार्गं सम्प्रकाश्य च तदा विष्णुपदासक्तं सेवे ब्रह्मण्यभास्करम्। ज्ञानवैराग्यभक्त्यादिकल्याणकुलशालिनः लक्ष्मीनारायणमुनीन् वन्दे विद्यागुरून् मम। वेदान्ताब्धिममन्दबोधगिरिणा सद्ब्रह्मसूत्राहिना दुस्तर्केतरदानवामरगणैः सन्मथ्ययो लब्धवान्। सन्न्यायामृतचन्द्रिके युधि तथा तर्के करोत्ताण्डवम् सोऽयं व्यासमुनीन्द्रपूज्यचरणो नित्यं भवेन्मे मुदे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। मूकोऽपि यत्प्रसादेन मुकुन्दशयनायते राजराजायते दिक्तो राघवेन्द्रं तमाश्रये। आगतादित्रिकालग्न्यम् आगमार्थविशारदं त्यागभोगसमायुक्तं भागण्णार्यगुरुं भजे। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्। ನವರಾತ್ರಿಯ ಪುಣ್ಯ ದಿವಸದ ಈ ಒಂದು ಪರ್ವಕಾಲದಲ್ಲಿ ನಮ್ಮ ಜೀವನದ ಸಾರ್ಥಕತೆಯನ್ನ ಇಡೀ ಜೀವನವು ಸಾರ್ಥಕವಾಗಿ ಕಳೆದಿದ್ದೇವೆ ಅಥವಾ ಸಾರ್ಥಕವಾಗಿ ಕಳಿತಕ್ಕಂತಹ ಒಂದು ಮಾರ್ಗದಲ್ಲಿದ್ದೇವೆ ಅನ್ನೋದನ್ನಾದ್ರೂ ನಾವು ಹೇಗೆ ತಿಳಿಯೋದು ಅಂತಂದ್ರೆ, ಇದಕ್ಕೆ ದಾಸರಾಯರು ಹೇಳ್ತಾರೆ, ಮಧ್ವರಾಯರ ಕರುಣ ಪಡೆಯದವ ಹರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ ಹೇಳ್ತಾರೆ. ಆಚಾರ್ಯ ಮಧ್ವರ ಒಂದು ಕರುಣ ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ, ನೀವು ಆಚಾರ್ಯ ಮಧ್ವರ ಕರುಣೆಯನ್ನು ಪಡೆದಿಲ್ಲ ಅಂತ ಹೇಳಿದ್ರೆ ಈ ನರಜನ್ಮ ಪಡೆದು ಇಷ್ಟೆಲ್ಲ ಪರಮಾತ್ಮ ಸೌಕರ್ಯಗಳನ್ನು ಕೊಟ್ಟಾಗ ಇದನ್ನೆಲ್ಲ ಪಡೆದು ಕೂಡ ವ್ಯರ್ಥ ಆಗೋಯ್ತು ಅಂತ ಹೇಳ್ತಾರೆ. ಅದರಲ್ಲಿ ಜೀವನದಲ್ಲಿ ಆಚಾರ್ಯ ಮಧ್ವರಂತಹ ಗುರುಗಳನ್ನ ಪಡೆದಾಗ ಅದನ್ನ ವ್ಯರ್ಥವಾಗಿ ನಾವು ಕಳೆಯಬಾರದು ಅಂತ ಹೇಳಲಿಕ್ಕೆ ಭಾಗವತದಲ್ಲಿ ವ್ಯಾಸರು ಹೇಳ್ತಾರೆ, ಎಷ್ಟು ದುರ್ಲಭ ಇಂಥ ಗುರುಗಳ ಶಿಷ್ಯರಾಗಿ ಬರ್ತಕ್ಕಂಥದ್ದು ಅಂತಂದ್ರೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ಕೋಟ್ಯಂತರ ಜನ್ಮದಲ್ಲಿ ಚೆನ್ನಾಗಿ ಸಾಧನೆ ಆದ್ರೆ ಮಾತ್ರ ಮಾನವ ಜನ್ಮ ಬರ್ಲಿಕ್ಕೆ ಸಾಧ್ಯ. 83,99,999 ಯೋನಿಗಳಲ್ಲಿ ಬಂದಾಗ್ಲೂ ಕೂಡ ಒಂದಿಷ್ಟು ಸಾಧನೆ ಆಗ್ಲಿಲ್ಲ. ಕಡೆಗೆ ಉಳಿದದ್ದು ಒಂದೇ ಯೋನಿ, ಮನುಷ್ಯ ಯೋನಿಯಲ್ಲಿ ಬಂದಾಗ್ಲಾದ್ರೂ ಸಾಧನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ ವ್ಯಾಸರು ಹೇಳ್ತಾರೆ. ಅಷ್ಟು ದುರ್ಲಭ ಇದು. ಅದರಲ್ಲೂ ಕೂಡ ಮತ್ತೆ ಎಷ್ಟೋ ವರ್ಷಗಳ ಕಾಲ ಸಾಧನೆ ಆದರೆ ಬ್ರಾಹ್ಮಣರಾಗಿ ಹುಟ್ಟಬೇಕು, ವೈಷ್ಣವರಾಗಿ ಹುಟ್ಟಬೇಕು. ವೈಷ್ಣವರಾಗಿ ಹುಟ್ಟಿದ ಮೇಲೂ ಕೂಡ ಬಹಳಷ್ಟು ವರ್ಷಗಳ ಸಾಧನೆ ಮಾಡಿದ್ರೆ ಮಾತ್ರ
ಭಗವತ್ಪರವಾದ ಚಿಂತನೆಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಕೆಲವರು ಏನ್ ಹೇಳ್ತಾರೆ, ಪರಮಾತ್ಮನಲ್ಲಿ ಯಾವ ಗುಣಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಚಾರ್ಯ ಮಧ್ವರು ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಅಂತ ಹೇಳುದು. ಇಡೀ ವೇದಾದಿಗಳು ಯಾವುದನ್ನ ಸರಿಯಾಗಿ ಪ್ರತಿಪಾದನೆ ಮಾಡ್ತಾ ಇದೆಯೋ, ಅರ್ಥಾತ್ ಯಾವುದು ಪರಮಾತ್ಮನಲ್ಲಿ ಇದೆಯೋ, ಅರ್ಥಾತ್ ಸಕಲ ಗುಣ ಪರಿಪೂರ್ಣತ್ವವನ್ನು ನಾವು ಪರಮಾತ್ಮನಲ್ಲಿ ಏನ್ ಚಿಂತನೆ ಮಾಡಬೇಕು, ಸಕಲ ದೋಷ ವಿದೂರನಾಗಿದ್ದಾನೆ, ಇಂಥ ಎಲ್ಲ ಗುಣಗಳನ್ನು ಕೂಡ ವೇದಗಳು ಯಾವ ರೀತಿಯಾಗಿ ಪ್ರತಿಪಾದನೆ ಮಾಡಿದೆಯೋ ಹಾಗೆ ಆಚಾರ್ಯ ಮಧ್ವರು ಹೇಳಿದ್ದಾರೆ ಹೊರತು ಯಾವ ವೇದಕ್ಕೂ ವಿರುದ್ಧವಾಗಿ ಒಂದು ಮಾತನ್ನು ಆಡ್ಲಿಲ್ವಂತೆ ಆಚಾರ್ಯ ಮಧ್ವರು. ಆದ್ರಿಂದ ಇಂತಹ ಆಚಾರ್ಯ ಮಧ್ವರ ಸತ್ಸಿದ್ಧಾಂತದ ಅನುಯಾಯಿಗಳಾಗಿ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಬಹಳ ಆನಂದ ಪಡಬೇಕಂತೆ. ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡ್ಬೇಕಂತೆ. ಸ್ವಾಮಿ, ಎಷ್ಟು ಕರುಣೆನೋ ನಿಂದು, ಇಂಥ ಆಚಾರ್ಯ ಮಧ್ವರ ಶಿಷ್ಯರಾಗಿ ನಾವಿದ್ದೇವೆ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಪಡಬೇಕು. ಅಂಥ ಮಧ್ವರ ವಿಶೇಷವಾಗಿ ಅವರ ಸ್ಮರಣೆ ಮಾಡ್ತಕ್ಕಂತಹ ಈ ಮಧ್ವ ನವರಾತ್ರಿಯ ಕಾಲದಲ್ಲಿ ಆಚಾರ್ಯ ಮಧ್ವರ ಚಿಂತನೆಯನ್ನ ಅದ್ಭುತವಾಗಿ ಕೊಟ್ಟಿದ್ದಾರೆ ನಮ್ಮ ನಾರಾಯಣ ಪಂಡಿತಾಚಾರ್ಯರು. ಈ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರತಕ್ಕಂತಹ ಒಂದು ದಿವ್ಯವಾದ ಕೃತಿ ಯಾವುದು? ಶ್ರೀಮನ್ ಮಧ್ವ ವಿಜಯ. ಈ ಕೃತಿ ಎಷ್ಟು ಪ್ರಮಾಣ ನಮಗೆ ಅಂತ ಹೇಳಿದ್ರೆ, ಶ್ರೀಮದ್ ಆಚಾರ್ಯರನ್ನು ಸಾಕ್ಷಾತ್ ಕಂಡಿರತಕ್ಕಂತಹ ನಮ್ಮ ನಾರಾಯಣ ಪಂಡಿತಾಚಾರ್ಯರು ತಾವೇನು ಕಂಡಿದ್ದಾರೆ, ತಾವೇನು ಹಿರಿಯರಿಂದ ಕೇಳಿದ್ದಾರೆ ಅದನ್ನೇ ಬರೆದಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಈ ಕೃತಿಯನ್ನು ಬರೆದಿದ್ದಾರೆ. ಇದನ್ನೆಲ್ಲ ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ಯಾಕೆ ಇದನ್ನ ನಾವು ಸ್ವೀಕಾರ ಮಾಡ್ಬೇಕು ಹೇಳಿದ್ರೆ, ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಅನುಭವವನ್ನೆಲ್ಲ ಹೇಳ್ತಾರೆ. ನಾವು ಹೇಗ್ ಬರೆದಿದ್ವು ಈ ಕಾವ್ಯವನ್ನ ಅಂತ ಹೇಳಿದ್ರೆ, ಆಚಾರ್ಯ ಮಧ್ವರು ಇರೋ ಕಾಲದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬಹಳ ಚಿಕ್ಕ ವಯಸ್ಸಿನ ಬಾಲಕ. ನಾವು ಏನೇನನ್ನ ಕಣ್ಣಾರೆ ಕಂಡಿದ್ವೋ ಅದನ್ನು ಉಲ್ಲೇಖ ಮಾಡಿದ್ದೆ. ಅಷ್ಟೇ ಅಲ್ಲದೆ ಯಾವುದನ್ನ ನಮ್ಮ ತಂದೆಯವರು ಅರ್ಥಾತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಯಾವುದನ್ನ ಹೇಳಿದ್ರೋ ಅದನ್ನು ಉಲ್ಲೇಖ ಮಾಡಿದ್ದೇವೆ. ಮತ್ತು ಇನ್ನಿತರ ಆಚಾರ್ಯ ಮಧ್ವರ ಶಿಷ್ಯರು ಪಂಡಿತೋತ್ತಮರು ಏನೇನು ಹೇಳಿದಾರೋ ಅದನ್ನು ಕೂಡ ಸಂಗ್ರಹ ಮಾಡಿದ್ದೇವೆ. ಕೆಲವೊಂದು ಕಡೆ ವಿವಾದ ಬರ್ತಾ ಇತ್ತು. ಒಬ್ರು ಒಂದು ರೀತಿಯಾಗಿ ಹೇಳ್ತಿದ್ರು, ಇನ್ನೊಬ್ರು ಇನ್ನೊಂದು ರೀತಿಯಾಗಿ ಹೇಳ್ತಾ ಇದ್ರು. ಅಲ್ಲಿ ಹೆಚ್ಚು ಜನ ಯಾವುದನ್ನ ಹೇಳ್ತಿದ್ರೋ ಅದನ್ನು ಉಲ್ಲೇಖ ಮಾಡಿದ್ದೆ. ಆದ್ರೆ ಕೆಲವೊಂದು ಅಂಶವನ್ನ ನಾನು ಉಲ್ಲೇಖ ಮಾಡ್ಲಿಲ್ಲ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಗೌಪ್ಯವಾದ ವಿಷಯಗಳಾಗಿದೆ. ಅದರಿಂದ ದೇವ ರಹಸ್ಯವಾದ ವಿಷಯಗಳನ್ನ ಕಾವ್ಯದಲ್ಲಿ ನಾನು ಉಲ್ಲೇಖ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ವಿಷಯಗಳನ್ನ ನಾನು ಉಲ್ಲೇಖ ಮಾಡ್ಲಿಲ್ಲ. ಯಾಕೆ? ತುಂಬಾ ದೊಡ್ಡದಾಗೋಗುತ್ತೆ ಕಾವ್ಯ, ಆದ್ರಿಂದ ಅದನ್ನ ನಾನು ಉಲ್ಲೇಖ ಮಾಡ್ಲಿಲ್ಲ. ಹೀಗೆ ಕೆಲವೊಂದು ಗ್ರಂಥಗಳಲ್ಲಿ ನಾವು ನೋಡಬಹುದು, ಎಲ್ಲವನ್ನೂ ಉಲ್ಲೇಖ ಮಾಡಿದ್ದೇವೆ ಅಂತ ಹೇಳ್ತಾರೆ ಹೊರತಾಗಿ ಬೇರೆ ಬೇರೆ ಗ್ರಂಥಗಳಲ್ಲಿ ಎಲ್ಲರ ಉಲ್ಲೇಖ ಇರೋದಿಲ್ಲ. ಆದ್ರೆ ಪಂಡಿತಾಚಾರ್ಯರು ಹೇಳ್ತಾರೆ, ಯಾವುದನ್ನ ಉಲ್ಲೇಖ ಮಾಡಬೇಕು, ಯಾವುದನ್ನು ಉಲ್ಲೇಖ ಮಾಡಬಾರದು ಅದನ್ನ ಚೆನ್ನಾಗಿ ವಿವೇಚನೆ ಮಾಡಿಯೇ ನಾವೆಲ್ಲವನ್ನು ಹೇಳಿದ್ದೇವೆ. ಅಲ್ಲಿ ಮಧ್ವಾಚಾರ್ಯರ ವಿಜಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಪಂಡಿತಾಚಾರ್ಯರು ಹೊರಡ್ತಾ ಇದ್ದಾರೆ. ಮೊದಲಿಗೆ ಹೇಳ್ತಾರೆ, ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಮೊಟ್ಟ ಮೊದಲಿಗೆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಪಂಡಿತಾಚಾರ್ಯ. ಇಲ್ಲಿ ಪ್ರಶ್ನೆ ಮಾಡ್ತಾರೆ, ಅಲ್ರಿ ನಿಮ್ಮ ಕೃತಿಯ ಶೀರ್ಷಿಕೆ ಏನು? ಮಧ್ವ ವಿಜಯ ಅಂತ ಹೇಳ್ತಾ ಇದ್ದೀವಿ. ಮಧ್ವಾಚಾರ್ಯರ ವಿಜಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ ಗ್ರಂಥದ ಮೊದಲನೇ ಶ್ಲೋಕದಲ್ಲಿ ಮಧ್ವಾಚಾರ್ಯರ ಬಗ್ಗೆನೇ ಹೇಳಲಿಲ್ಲ. ನಿಮ್ಮ ಶೀರ್ಷಿಕೆಗೂ ನೀವು ಪ್ರಾರಂಭ ಮಾಡಿರ್ತಕ್ಕಂತಹ ವಿಷಯಕ್ಕೂ ಸಂಬಂಧವೇ ಇಲ್ವಲ್ಲ ಅಂತಂದ್ರೆ ಇದಕ್ಕೆ ಹೇಳ್ತಾರೆ, ಎರಡು ರೀತಿಯಾಗಿ ಗುರುಗಳನ್ನ ಪ್ರೀತಿಪಡಿಸಬಹುದಂತ. ಒಂದು, ನೇರವಾಗಿ ಗುರುಗಳ ಸ್ತೋತ್ರ ಮಾಡುವ ಮೂಲಕ ಗುರುಗಳನ್ನ ಪ್ರೀತಿಪಡಿಸೋದಾದ್ರೆ, ಗುರುಗಳಿಗೆ ಯಾರು ಅತ್ಯಂತ ಪ್ರೀತಿ ಪಾತ್ರನೋ
ಅವರ ಸ್ತೋತ್ರ ಮಾಡುವ ಮೂಲಕನೂ ಕೂಡ ಗುರುಗಳ ಪ್ರೀತಿಯನ್ನು ಮಾಡಿಸ್ಬೋದು. ಅದಕ್ಕೆ ಆಚಾರ್ಯ ಮಧ್ವರಿಗೆ ಅತ್ಯಂತ ಪ್ರೀತಿ ಪಾತ್ರ ಯಾರು? ಅದನ್ನ ಆಚಾರ್ಯ ಮಧ್ವರೇ ತಾವೇ ಹೇಳಿದ್ದಾರೆ. ನಿತ್ಯ ತಾದೃಶಚಿತ್ತೇತ್ಯಯಂತೇಷ್ಟೋ ನೋ ರಮಾಪತಿ ಇಷ್ಟ ನಹ ರಮಾಪತಿ ಅಂತ ಹೇಳ್ತಾರೆ. ನಮಗ್ ಯಾವ ಸಂಪತ್ತು ಬೇಡ, ಯಾವ ಒಂದು ಧನಾದಿಗಳು ಬೇಡ, ದ್ರವ್ಯಾದಿಗಳು ಬೇಡ, ಪರಮಾತ್ಮ ಒಬ್ಬಿದ್ರೆ ಸಾಕು ಅಂತ ಆಚಾರ್ಯ ಮಧ್ವರೇ ಹೇಳಿರ್ಬೇಕಾದ್ರೆ ಇಷ್ಟು ಅನನ್ಯವಾಗಿ ಪ್ರೀತಿಯನ್ನ ಮಾಡ್ತಾರಂತೆ ಭಗವಂತನಲ್ಲಿ ನಮ್ಮ ಮಧ್ವಾಚಾರ್ಯ. ಹಾಗಾದ್ರೆ ನಮ್ಮ ಮಧ್ವಾಚಾರ್ಯರಿಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂತಹ ವಿಷಯ ಯಾವುದು ಅಂದ್ರೆ ಪರಮಾತ್ಮನ ಸ್ತೋತ್ರ. ಅದಕ್ಕೆ ಪಂಡಿತಾಚಾರ್ಯರು ಏನ್ ಮಾಡಿದ್ರು, ಓಹೋ, ಗುರುಗಳನ್ನ ಅವರ ಸ್ತೋತ್ರ ಮಾಡಿದ್ರೆ ಅವರಿಗೆ ಎಷ್ಟು ಪ್ರೀತಿ ಆಗುತ್ತೋ ಅದಕ್ಕಿಂತಲೂ ಕೂಡ ಮಿಗಿಲಾದ ಪ್ರೀತಿ ಯಾವಾಗ ಆಗತ್ತೆ, ಅವರಿಗೆ ಇಷ್ಟನಾದ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ರೆ ಆಗ್ತದೆ. ಆದ್ರಿಂದ ಪಂಡಿತಾಚಾರ್ಯ ಏನ್ ಮಾಡಿದ್ರು, ಮೊದಲಿಗೆ ಆಚಾರ್ಯ ಮಧ್ವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ, ಪರಮಾತ್ಮನಲ್ಲಿ ಎಲ್ಲ ಗುಣಗಳೂ ಇದೆಯಂತೆ. ಅದಕ್ಕೆ ಹೇಳ್ತಾರೆ ಪರಮಾತ್ಮನನ್ನು ಉಪಾಸನೆ ಮಾಡ್ಬೇಕು. ಯಾವುದೋ ಒಂದು ಗುಣ ಇದೆ, ಎರಡು ಗುಣ ಇದೆ ಅಂತ ಹೇಳಿದ್ರೆ ಯಾವುದೋ ಅನ್ನೋ ಪ್ರಶ್ನೆ ಬಂದ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ, ಯಾವುದು ಗುಣಗಳು ಅಂತ ನಿಮಗೆ ಲೋಕದಲ್ಲಿ ಕಾಣುತ್ತೋ ಅದೆಲ್ಲವೂ ಕೂಡ ಪೂರ್ಣವಾಗಿ ಪರಮಾತ್ಮನಲ್ಲಿ ಇದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಯಾವುದು ದೋಷವೋ ಅದು ಪರಮಾತ್ಮನಲ್ಲಿ ಗುಣ ಅಲ್ಲ. ಅದು ಹೇಗೆ ಸಾಧ್ಯ? ನಮ್ಮಲ್ಲಿ ಇರೋ ದೋಷ ಪರಮಾತ್ಮನಲ್ಲಿ ಗುಣವಾಗಿ ಇರ್ಲಿ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅದಕ್ಕೆ ಸಪ್ತಮ ಸ್ಕಂದ ಭಾಗವತದಲ್ಲಿ ಹೇಳಿದ್ದಾರೆ, ನಮ್ಮಲ್ಲಿ ಯಾವುದು ದೋಷ? ಉಗುರು ಬಿಟ್ರೆ ದೋಷವಂತೆ, ಪೂಜಾಧಿಕಾರ ಪ್ರಾಪ್ತಿನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಮೊದಲಿಗೆ ಉಗುರನ್ನ ಕತ್ತರಿಸಿರ್ಬೇಕು, ಅದಾದ್ಮೇಲೆ ಪೂಜಾಧಿಕಾರ ಪ್ರಾಪ್ತಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಪರಮಾತ್ಮನ ಉಗುರುಗಳನ್ನ ಆಚಾರ್ಯ ಮಧ್ವರೇ ಸ್ತೋತ್ರ ಮಾಡಿದ್ದಾರೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯಘಟ ಕುಂಭೋಚ್ಚಾದ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾನಾಕಿ ವೃಂದೈಹಿ. ಸುನಖರ ಅಂತ ಹೇಳಿದ್ರು, ಪರಮಾತ್ಮನ ಉಗುರುಗಳು ಶೋಭಾಯಮಾನವಾಗಿದೆ. ಅಂದ್ರೆ ನಮ್ಮಲ್ಲಿ ಯಾವುದು ದೋಷವೋ ಪರಮಾತ್ಮನಲ್ಲಿ ಅದು ಗುಣವಾಗಿದೆ. ಹೀಗೆ ಎಲ್ಲಾ ಗುಣಗಳು ಕೂಡ ಪೂರ್ಣವಾಗಿ ಪರಮಾತ್ಮನಲ್ಲಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನೆ, ಕಲ್ಯಾಣ ಗುಣಗಳಿಗೆ ಇವನು ಆಶ್ರಯನಾಗಿದ್ದಾನೆ. ಅಲ್ಲಿ ಅಷ್ಟೇ ಹೇಳಲಿಲ್ಲ ಪಂಡಿತಾಚಾರ್ಯರು, ಕಲ್ಯಾಣ ಗುಣ ಏಕಧಾಮ್ನೆ ಅಂತ ಹೇಳಿದ್ರು. ಯಾಕೆ ಏಕ ಶಬ್ದವನ್ನು ಹಾಕಿದ್ರು? ನಮ್ಮ ನಿಮ್ಮಲ್ಲಿ ಆ ಗುಣ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಒಬ್ಬನಲ್ಲೇ ಇರ್ಲಿಕ್ಕೆ ಸಾಧ್ಯ. ಏಕ ಶಬ್ದವನ್ನು ಬಳಸೋದ್ರಿಂದಲೂ ಕೂಡ ಪಂಡಿತಾಚಾರ್ಯರು ಒಂದು ದೊಡ್ಡದಾದ ಆಂತರ್ಯವನ್ನು ಇಟ್ಟಿದ್ದಾರೆ. ಕೆಲವರು ಹೇಳ್ತಾರೆ, ಇಲ್ಲಿ ನಾವು ಈ ಸಂಸಾರದಲ್ಲಿದ್ದಾಗ ಪರಮಾತ್ಮನೇ ಈಶ, ನಾನೇ ಅವರ ದಾಸನಾಗಿರ್ತೇನೆ. ಎಲ್ಲಿಯ ತನಕ ಈ ಭಾವ ಇರ್ತದೆ ಅಂತಂದ್ರೆ, ಎಲ್ಲಿಯ ತನಕ ನನ್ನ ಸಾಧನೆ ಆಗಿ ನಾನು ಮೋಕ್ಷಕ್ಕೆ ಹೋಗೋ ತನಕನೂ ಕೂಡ ಅವನು ಪರಮಾತ್ಮ ಈಶನಾಗೇ ಇರ್ತಾನೆ. ಮೋಕ್ಷಕ್ಕೆ ಹೋದುವ ಮುಗೀತು, ಅಲ್ಲಿಗೆ ನಾನು ಪರಮಾತ್ಮ ಒಂದೇ ಆಗಿಬಿಟ್ವಿ ಅಂತ ಇನ್ನೊಂದು ಸಿದ್ಧಾಂತ ಅವ್ರು ಹೇಳಿದ್ರೆ ಹೇಳ್ತಾರೆ, ಅಲ್ಲೋ ಪರಮಾತ್ಮನಲ್ಲಿರೋ ಗುಣಗಳು ನಿನ್ನಲ್ಲಿ ಬರ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದ್ರು ಪಂಡಿತಾಚಾರ್ಯ. ಅದಕ್ಕೆ ಗುಣ ಏಕಧಾಮ್ನೆ, ಅವನೊಬ್ಬನಲ್ಲೇ ಇರ್ಲಿಕ್ಕೆ ಸಾಧ್ಯ ಹೊರತು ನಾವು ಯಾವತ್ತಿಗೂ ಅವನ ದಾಸರಾಗಿಯೇ ಇರಬೇಕು. ದಾಸೋಹಂ ಕೋಸಲೇಂದ್ರಸ್ಯ, ವಾಯುದೇವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಗುಣ ಏಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ, ಇದನ್ನೇ ಆಚಾರ್ಯ ಮಧ್ವರು ಕೂಡ ತಿಳಿಸಿದ್ದಾರೆ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ. ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ, ಭಾಷ್ಯವನ್ನು ರಚನೆ ಮಾಡಬೇಕಾದ್ರೆ, ಬ್ರಹ್ಮಸೂತ್ರ ಭಾಷ್ಯದ ಮಂಗಳಾಚರಣೆ ಶ್ಲೋಕವನ್ನು ಮಧ್ವಾಚಾರ್ಯರು ರಚನೆ ಮಾಡಿದ್ದಾರೆ. ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ, ಎಲ್ಲಾ ಗುಣಗಳೂ ಕೂಡ ಪರಮಾತ್ಮನಲ್ಲಿ ಉಂಟು ಅನ್ನೋದನ್ನ ಆಚಾರ್ಯ ಮಧ್ವರು ಏನ್ ಹೇಳಿದ್ರು,
ಸ್ವಾಮಿ ನೀವು ಯಾವ ರೀತಿಯ ಸ್ತೋತ್ರ ಮಾಡ್ತೀರೋ ಅದನ್ನೇ ನಾವು ಅನುಸರಿಸ್ತೇವೆ ಅಂತ ಶಿಷ್ಯರಾದ ಪಂಡಿತಾಚಾರ್ಯ ಏನ್ ಮಾಡಿದ್ರು, ಅದೇ ಶಬ್ದವನ್ನ ಸ್ವಲ್ಪ ವ್ಯತ್ಯಾಸ ಮಾಡಿ ಹಾಕಿದ್ರು. ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದೇವೆ ಅಂತ ತಿಳಿಸ್ಬೇಕಲ್ವೋ. ಆದ್ರಿಂದಾಗಿ ಕಲ್ಯಾಣ ಗುಣೈಕ ಧಾಮ್ನೆ ತಿಳಿಸ್ತಾ ಇದ್ದಾರೆ. ನವದ್ಯುನಾಥ ಪ್ರತಿಮ ಪ್ರಭಾಯ, ಕಾರ್ಮೋಡದ ಬಣ್ಣ ನಮ್ಮ ಪರಮಾತ್ಮನದ್ದು ಅಂತ ಹೇಳ್ತಾ ಇದ್ದಾರೆ. ನಾರಾಯಣಾಯ ಅಖಿಲ ಕಾರಣಾಯ, ಅಖಿಲ ಕಾರಣಾಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜನ್ಮಾದಿ ಅಷ್ಟ ಕರ್ತೃತ್ವವನ್ನ ಪರಮಾತ್ಮನಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರದ 2ನೇ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಸೂತ್ರಕಾರರಾದ ವ್ಯಾಸರು ತಿಳಿಸ್ಕೊಟ್ಟಿದ್ದಾರೆ. ಜಗಜ್ಜನ್ಮಾದಿ ಕಾರಣತ್ವ ಯಾರಲ್ಲಿ ಉಂಟು ಅಂದ್ರೆ ಪರಮಾತ್ಮರಲ್ಲಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಂಬ ಅಷ್ಟ ಕರ್ತೃತ್ವವನ್ನ ಯಾರು ಸ್ವೇಚ್ಛಯ ತನ್ನ ಇಚ್ಛಾ ಮಾತ್ರದಿಂದಲೇನೆ ಮಾಡ್ತಾ ಇದ್ದಾನೋ ಇಂತಹ ಪರಮಾತ್ಮನಿಗೆ ನನ್ನ ನಮನ ಅಂತ ಹೇಳ್ತಾರೆ. ಅದರಿಂದಾಗಿ ನಾರಾಯಣಾಯ ಅಖಿಲ ಕಾರಣಾಯ, ಸ್ವಾಮಿ ಎಲ್ಲದಕ್ಕೂ ನೀನೇ ಕಾರಣನು. ಅದಕ್ಕೆ ಜಗನ್ನಾಥದಾಸರು ಹೇಳಿದ್ರು, ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾನುರಾಗದಿ ನೆನೆದು ತುತಿಸುವವನೇ ನರೋತ್ತಮನು ಅಂತ ಹೇಳ್ತಾರೆ. ಪುಣ್ಯಕರ್ಮ ಆಗ್ಲಿ ಪಾಪಕರ್ಮ ಆಗ್ಲಿ ನಾವೇನಂತ ಹೇಳ್ಬೇಕಂತೆ, ಸ್ವಾಮಿ ಮಾಡಿಸೋದು ನೀನು, ನನ್ನ ಒಳಗ್ ನೀನು, ನಿಮಿತ್ತ ಮಾತ್ರನಾಗಿ ನಾನು ನಿಂತಿದ್ದೇನೆ ಸ್ವಾಮಿ. ಪುಣ್ಯಕರ್ಮ ಮಾಡ್ಲಿಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ, ಅಷ್ಟೇ ಅಲ್ಲ ಪಾಪಕರ್ಮವನ್ನು ಮಾಡ್ಲಿಕ್ಕೂ ನನ್ನಲ್ಲಿ ಸಾಮರ್ಥ್ಯ ಇಲ್ಲ ಸ್ವಾಮಿ. ನನ್ನ ಕರ್ಮಾನುಸಾರವಾಗಿ ನೀನು ಮಾಡಿಸಿದೀಯಲ್ವೋ, ತಗೋ ನಿನಗೆ ಅರ್ಪಣೆ ಅಂತ ನಾವು ಅರ್ಪಣೆ ಮಾಡ್ಬೇಕು. ಪುಣ್ಯಕರ್ಮ ಆಗ್ಲಿ ಪಾಪಕರ್ಮ ಆಗ್ಲಿ ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬೇಕು. ಹೀಗೆ ಯಾಕೆ ಇವನಿಗೆ ಅರ್ಪಣೆ ಮಾಡಬೇಕು? ಅಖಿಲ ಕಾರಣಾಯ, ಇವನೇ ತಾನೇ ಎಲ್ಲದಕ್ಕೂ ಕಾರಣ, ತಗೋ ನಿನಗೆ ಕೊಡ್ತೇನೆ ಅನ್ನೋ ಭಾವವನ್ನ ನಮ್ಮಲ್ಲಿ ತಿಳಿಸ್ಲಿಕ್ಕೆ, ಆ ಭಾವ ನಮ್ಮಲ್ಲಿ ಒಳಗೂಡಿಸ್ಬೇಕಂತ, ನಾವು ದೇಹದಲ್ಲಿ ಅದನ್ನ ಧಾರಣೆ ಮಾಡಬೇಕಂತ. ಇಂಥ ಒಂದು ಭಾವವನ್ನು ನಾವು ತಿಳಿದುಕೊಳ್ಳಬೇಕು ಅನ್ನೋ ಒಂದು ಅಭಿಪ್ರಾಯದಿಂದಾಗಿ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಇಲ್ಲೂ ಒಂದು ವಿಶೇಷವಾದ ಆಂತರ್ಯವನ್ನ ಇಟ್ಟು ಪಂಡಿತಾಚಾರ್ಯ ಶಬ್ದವನ್ನು ಹೇಳಿದ್ದಾರೆ. ಶ್ರೀ ಪ್ರಾಣನಾಥಾಯ, ಯಾಕೆ ಶ್ರೀ ಶಬ್ದವನ್ನು ಪ್ರಯೋಗ ಮಾಡಿ? ಪ್ರಾಣನಾಥಾಯ ಹೇಳಬಹುದಿತ್ತಲ್ಲ. ಶ್ರೀ ಪ್ರಾಣನಾಥಾಯ ಅಂತ ಹೇಳೋದಿಕ್ಕೆ ಆಂತರ್ಯ ಏನು ಅಂತಂದ್ರೆ, ಅದಕ್ಕೆ ಆಚಾರ್ಯ ಮಧ್ವರು ಹೇಳ್ತಾರೆ, ವಿಷ್ಣುನ ಸಹಿತ ಅಧ್ಯಾತ ತಾಪಿ ತುಷ್ಟಿಂ ಪರಾಂ ವ್ರಜೇ. ಲಕ್ಷ್ಮೀದೇವಿಯನ್ನ ನಾವು ಪ್ರತ್ಯೇಕವಾಗಿ ಸ್ತೋತ್ರ ಮಾಡಿದ್ದೇವೆ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ತಾನು ಸಂತುಷ್ಟಳಾಗೋದೇ ಇಲ್ಲ. ಯಾವಾಗ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿ ಆಗೋದು, ವಿಷ್ಣುನ ಸಹಿತ ಧ್ಯಾತ, ಪರಮಾತ್ಮನೊಂದಿಗೆ ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಮಾತ್ರ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿ ಇಬ್ಬರೂ ಕೂಡ ತಾವು ಪ್ರಸನ್ನರಾಗ್ತಾರೆ. ಅದರಿಂದಾಗಿ ಕೇವಲ ಪರಮಾತ್ಮನೇ ನಾನು ನಮಸ್ಕಾರ ಮಾಡ್ತೇನೆ ಅಂತಂದ್ರೆ ಪರಮಾತ್ಮ ಬರೋದೇ ಇಲ್ವ. ಯಾಕೆ ಅಂತ ಹೇಳಿದ್ರೆ ನನ್ನ ಭಕ್ತೋತ್ತಮಳಾದ ಲಕ್ಷ್ಮೀದೇವಿಯನ್ನ ಚಿಂತನೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾಕೆ ಭಕ್ತೋತ್ತಮಳು ಲಕ್ಷ್ಮೀದೇವಿ? ಯಾವ ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮನನ್ನು ಒಂದು ಕ್ಷಣವೂ ಕೂಡ ಬಿಡ್ಲಿಲ್ವಂತೆ ನಮ್ಮ ಲಕ್ಷ್ಮೀದೇವಿ. ಇಂಥ ಭಕ್ತೋತ್ತಮಳನ್ನ ನೀ ಸ್ತೋತ್ರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಬರೋದಿಲ್ಲ ಅಂತ ಹೇಳಿದ ಪರಮಾತ್ಮ. ಅದಕ್ಕೆ ಪಂಡಿತಾಚಾರ್ಯ ಏನ್ ಮಾಡಿದ್ರು, ಸ್ವಾಮಿ ನೀ ಬರೋದಿಲ್ಲ ಆದ್ರೆ ನಾನು ಬಿಡೋದಿಲ್ಲ, ಲಕ್ಷ್ಮೀ ಜೊತೆಗೆ ನಾನು ನಿನ್ನ ಉಪಾಸನೆ ಮಾಡ್ತೇನೆ ಅಂತ ಹೇಳಿ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಸರಿ ಆಯ್ತು, ಶ್ರೀ ಶಬ್ದವನ್ನ ಪ್ರಯೋಗ ಮಾಡುವುದಕ್ಕೆ ಲಕ್ಷ್ಮೀ ಸಹಿತವಾಗಿ ಚಿಂತನೆ ಮಾಡಬೇಕು. ಪ್ರಾಣನಾಥಾಯ ಅಂತ ಯಾಕೆ ಹೇಳಬೇಕಾಗಿತ್ತು? ಜನಾರ್ದನ ವಾಸುದೇವ ಗೋವಿಂದ ಯಾವುದೋ ಶಬ್ದವನ್ನು ಆಡ್ಬೋದಾಗಿತ್ತು. ಪ್ರಾಣನಾಥನ ಶಬ್ದವನ್ನು ಯಾಕೆ ಆಡಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಒಂದು ಆಂತರ್ಯ ಏನು ಅಂತ ಹೇಳಿದ್ರೆ, ಈ ಪ್ರಾಣದೇವರ ಚರಿತ್ರೆಯನ್ನೇ ಮುಂದೆ ಪ್ರಾರಂಭ ಮಾಡ್ಲಿಕ್ಕಿದ್ದೇವೆ. ಆದ್ರಿಂದ ಸ್ವಾಮಿ ಪ್ರಾಣದೇವರ ಚರಿತ್ರೆಯನ್ನು ಹೇಳಬೇಕಂದ್ರೂ ಕೂಡ ನಮ್ಮಲ್ಲಿ ಒಂದಿಷ್ಟು ಯೋಗ್ಯತೆ ಇರಬೇಕು. ಸುಮ್ಮನೆ ನಾವು ಅಕಸ್ಮಾತ್ ಆಗಿ ಬಂದಿದ್ದೇವೆ, ಪ್ರಾಣದೇವರ ಕಥೆಯನ್ನ ವಾಯುದೇವರ ಕಥೆಯನ್ನ ಆಚಾರ್ಯ ಮಧ್ವರ ಕಥೆಯನ್ನ ಕೇಳಿದ್ದೇವೆ, ಹಾಗೆಲ್ಲ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರು. ಯಾರ್ಯಾರಿಗೂ ಅಯೋಗ್ಯರಿಗೆ ಆಚಾರ್ಯ ಮಧ್ವರ ಕಥಾಶ್ರವಣ ಆಗೋದೇ ಇಲ್ವಂತ. ನಾವು ನೀವು ಇಲ್ಲಿ ಸೇರಿದ್ದೇವೆ, ಆಚಾರ್ಯ ಮಧ್ವರ ಕಥೆಯನ್ನು ಒಂದಷ್ಟಾದ್ರೂ ಕೂಡ ಕೇಳ್ತಾ ಇದ್ದೇವೆ, ಹೇಳ್ತಾ ಇದ್ದೇವೆ ಅಂತಂದ್ರೆ ಎಷ್ಟೋ ಜನ್ಮದ ನಮ್ಮ ಪುಣ್ಯ ಇರಬೇಕು, ನಮ್ಮ ಪೂರ್ವಿಕರ ಪುಣ್ಯ ಇರಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ರೆ ಮಾತ್ರ
ಒಂದೆರಡು ಮಾತುಗಳನ್ನಾದ್ರೂ ಕೂಡ ಆಚಾರ್ಯ ಮಧ್ವರ ಬಗ್ಗೆ ನಮಗೆ ಕೇಳಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದರಿಂದಾಗಿ ನಮ್ಮಲ್ಲಿ ಅದಕ್ಕೆ ಪಂಡಿತಾಚಾರ್ಯ ಹೇಳ್ತಾರೆ, ನಾವು ಅವರ ವರ್ಣನೆಯನ್ನು ಮಾಡ್ಬೇಕಲ್ವ ಸ್ವಾಮಿ, ಅದಕ್ಕೆ ಪ್ರಾಣನಾಥ ಅಂತ ನಿನ್ನ ಸ್ತೋತ್ರ ಮಾಡಿದ್ರೆ ಪ್ರಾಣದೇವರ ಕಥೆಯನ್ನು ಹೇಳುವಂತಹ ಶಕ್ತಿಯನ್ನು ನೀನೇ ಕೊಡ್ತಿ. ಆದ್ರಿಂದಾಗಿ ಪ್ರಾಣನಾಥಾಯ, ಲಕ್ಷ್ಮೀದೇವಿಗೂ ಒಡೆಯ ನೀನೆ, ಪ್ರಾಣದೇವರಿಗೂ ಒಡೆಯ ನೀನೆ. ಅರ್ಥಾತ್ ಈಶಕೋಟಿ ಪ್ರವಿಷ್ಟಳಾಗಿರ್ತಕ್ಕಂತಹ ನಮ್ಮ ಲಕ್ಷ್ಮೀದೇವಿಗೆ ನೀನೇ ಒಡೆಯ. ಜೀವೋತ್ತಮರಾಗಿರ್ತಕ್ಕಂತಹ ಇಡೀ ತೃಣಜೀವಿಯಿಂದ ಹಿಡಿದು ಎಲ್ಲಾ ಜೀವರಿಗೆ, ಅರ್ಥಾತ್ ಭಾರತೀ ಸರಸ್ವತಿ ದೇವಿಯರ ತನಕವೂ ಕೂಡ ಎಲ್ಲರಿಗೂ ಕೂಡ ಗುರುಗಳಾಗಿರ್ತಕ್ಕಂಥವರು, ರುಜುಗಳಾಗಿರ್ತಕ್ಕಂತಹ ನಮ್ಮ ಪ್ರಾಣದೇವರು, ಬ್ರಹ್ಮದೇವರು, ಇಂತಹ ರುಜುಗಳಿಗೂ ಕೂಡ ನೀನೇ ಸ್ವಾಮಿ ಅಂತ ಹೇಳಿದ್ರೆ ನೀನೇ ನನ್ನ ಅದು ಶಕ್ತಿ ಕೊಡಬೇಕು, ಗುರುಗಳ ಸ್ತೋತ್ರವನ್ನು ಮಾಡ್ಲಿಕ್ಕೆ ನೀ ಶಕ್ತಿ ಕೊಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ, ಇಂಥ ಪರಮಾತ್ಮನಿಗೆ ನನ್ನ ನಮನ ಅಂತ ತಿಳಿಸ್ತಾ ಮಂಗಳಾಚರಣೆಯನ್ನು ಮಾಡಿದ್ದಾರೆ. ಇಷ್ಟು ಹೇಳ್ತಾ ಪರಮಾತ್ಮನ ಸ್ತೋತ್ರ ಆಯ್ತು. ಹಾಗಾದ್ರೆ ಮಧ್ವಾಚಾರ್ಯ ಕಾರುಣ್ಯವನ್ನು ಸಂಪಾದನೆ ಮಾಡಿದ್ದಾಯ್ತು. ಇದಾದ್ಮೇಲೆ ಗುರುಗಳ ಸ್ತೋತ್ರ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಆಮೇಲೆ ಕೃಷ್ಣದೇವರ, ವೇದವ್ಯಾಸ ದೇವರ ವರ್ಣನೆಯನ್ನು ಮಾಡಿದ ನಂತರದಲ್ಲಿ ಮಧ್ವಾಚಾರ್ಯರ ಕಥಾಭಾಗ ಪ್ರಾರಂಭ ಆಗಬೇಕು. ಅಲ್ಲಿ ಕೇಳಿದ್ರಂತೆ ಯಾರು, ಅಲ್ರಿ ಗುರುಗಳ ಸ್ತೋತ್ರವನ್ನು ಯಾಕೆ ಮಾಡ್ಬೇಕು? ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಪರಮಾತ್ಮನೇ ಮೋಕ್ಷ ಕೊಡೋದು, ಬೇರೆ ಯಾರಿಗೂ ಕೂಡ ಮೋಕ್ಷ ಕೊಡ್ತಕ್ಕಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಯುದೇವರಿಗೆ ಮೋಕ್ಷ ಕೊಡ್ತಕ್ಕಂತಹ ಸಾಮರ್ಥ್ಯ ಉಂಟು. ಹೇಗುಂಟು? ವಾಯುಶ್ಚ ತದನುಜ್ಞಯ, ಪರಮಾತ್ಮನ ಆಜ್ಞೆ ಇದ್ರೆ ಮಾತ್ರ ವಾಯುದೇವರು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳುದು. ಅರ್ಥಾತ್ ವಾಯುದೇವರು ಮೋಕ್ಷವನ್ನು ಕೊಡೋದಿದ್ರೆ ಹೇಗೆ ಕೊಡಬೇಕು? ಪರಮಾತ್ಮನ ಬರಿಗೆ ನಮ್ಮನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ಬೇಕಂತೆ. ಸ್ವಾಮಿ ಇವರಿಗೆ ಮೋಕ್ಷ ಕೊಡು ಅಂತ ಅವ್ರು ಪ್ರಾರ್ಥನೆ ಮಾಡ್ಬೇಕು. ಕೊನೆಗೆ ಮೋಕ್ಷ ಕೊಡೋದು ಯಾರು? ವಾಸುದೇವ ರೂಪಿಯಾದ ಪರಮಾತ್ಮನೇ ಮೋಕ್ಷವನ್ನು ಕೊಡ್ಬೇಕು. ಹಾಗಾದ್ರೆ ಮನುಷ್ಯರೆಲ್ಲರೂ ಕೂಡ ಏನ್ ಮಾಡ್ತಾರೆ? ಶಾರ್ಟ್ ಕಟ್ ಹುಡುಕ್ಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ನಾವೇನು ಗುರುಗಳನ್ನ ಚಿಂತನೆ ಮಾಡೋದು, ತದನಂತರದಲ್ಲಿ ಪರಮಾತ್ಮನ ಹೋಗೋದು ಯಾಕ್ರಿ ಬೇಕು? ಪರಮಾತ್ಮನ ಹತ್ರನೇ ಹೋಗ್ಬಿಡೋಣ ಅಂದ್ರೆ ಅದಕ್ಕೆ ಹೇಳ್ತಾರೆ, ನೇರವಾಗಿ ಪರಮಾತ್ಮನ ಹತ್ರನೇ ಹೋಗ್ತೇವೆ ಅಂತ ಹೇಳಿದ್ರೆ ಪರಮಾತ್ಮ ದೊರಕೋದೇ ಇಲ್ವಂತ. ಅದಕ್ಕೆ ಹೇಳ್ತಾರೆ, ಮುಕುಂದ ಭಕ್ತ್ಯೈ ಗುರು ಭಕ್ತಿ ಜಾಯೈ ಸತಾಂ ಪ್ರಸಕ್ತಿ ಚ ನಿರಂತರಾಯೈ. ಮುಕುಂದ ಭಕ್ತ್ಯೈ ಗುರು ಭಕ್ತಿ ಜಾಯೈ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾವು ಸ್ತೋತ್ರವನ್ನು ಮಾಡಬೇಕು, ಅವನ ಗುಣಗಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಮುಕುಂದ ಭಕ್ತಿಯೈ ಗುರು ಭಕ್ತಿ ಜಾಯಿ, ಗುರುಭಕ್ತಿಯಿಂದಲೇನೆ ಮುಕುಂದ ಭಕ್ತಿ ಹುಟ್ಟಬೇಕು. ನಾವು ನೇರವಾಗಿ ಪರಮಾತ್ಮನ ಬಳಿ ಹೋಗ್ತೇವೆ, ಅವನ ಸ್ತೋತ್ರವನ್ನು ಮಾಡ್ತೇವೆ, ಆಗೋದೇ ಇಲ್ಲ ಅಂತ ಹೇಳಿ. ಅದಕ್ಕೆ ಗುರುವಿನ ಮೂಲಕ ನಾವು ಹೋಗಿದ್ದೇವೆ ಅಂತ ಹೇಳಿದ್ರೆ ಮಾತ್ರ ನಮಗೆ ಮುಕುಂದ ಭಕ್ತಿ ಬರ್ಲಿಕ್ಕೆ ಸಾಧ್ಯ. ಅಲ್ರಿ, ಪರಮಾತ್ಮ ನಮ್ಮ ಭಕ್ತಿ ಇದೆಯಪ್ಪ, ಭಕ್ತಿ ಇದ್ದ ಮೇಲೆ ನಾವ್ಯಾವ ಗುರುಗಳ ಸ್ತೋತ್ರವನ್ನು ಮಾಡ್ಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ, ಸತಾಂ ಪ್ರಸಕ್ತಿ ಚ ನಿರಂತರಾಯೈ. ಇದ್ರೆ ಸಾಲದಂತೆ ನಿರಂತರವಾದ ಭಕ್ತಿ ಇರ್ಬೇಕು. ಎಂಥದ್ದು ನಿರಂತರವಾದ ಭಕ್ತಿ ಅಂದ್ರೆ ದಾಸರಾಯರು ಹೇಳಿದ್ದಾರೆ, ಸುಖವಾಗಲಿ ಅಷ್ಟೇ ಅಲ್ಲ, ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಎಂಥ ಪ್ರಸಂಗ ಬಂದ್ರೂ ಕೂಡ ಪರಮಾತ್ಮ ನಮ್ಮೊಟ್ಟಿಗೆ ಇದ್ದಾನೆ, ಅವನು ರಕ್ಷಣೆ ಮಾಡ್ತಾನೆ ಅನ್ನೋ ಬುದ್ಧಿ ಬರೋ ತನಕ, ಬಂದ ಮೇಲೂ ಅದು ನಿಶ್ಚಯವಾಗೋ ತನಕ, ಮೋಕ್ಷ ಪ್ರಾಪ್ತಿಯಾಗೋ ತನಕ, ಅಷ್ಟೇ ಅಲ್ಲ ಮೋಕ್ಷದಲ್ಲಿಯೂ ಕೂಡ ಗುರುಗಳ ಸೇವೆ, ಪರಮಾತ್ಮನ ಧ್ಯಾನ ಇಷ್ಟನ್ನು ಕೂಡ ಮಾಡ್ಲೇಬೇಕು ಅಂತ ತಿಳಿಸಿದ್ದಾರೆ. ಅದರಿಂದಾಗಿ ಗುರುಗಳ ಸ್ತೋತ್ರಕ್ಕೆ ಇಷ್ಟು ಒಂದು ಮಹತ್ವವನ್ನು ಕೊಟ್ಟಿರಬೇಕಾದ್ರೆ ಇಂತಹ ಗುರುಶ್ರೇಷ್ಠರಾದ ಮಧ್ವಾಚಾರ್ಯರ ಕಥೆಯನ್ನ ಈ ಒಂದು ಉದ್ದೇಶದಿಂದ ನಾವು ಹೇಳ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಕಥೆಯನ್ನು ಹೇಳಬೇಕಾದ್ರೆ ಪಂಡಿತಾಚಾರ್ಯರಿಗೆ ಎಷ್ಟು ಉತ್ಸುಕತೆ ಇತ್ತು ಆಚಾರ್ಯ ಮಧ್ವರ ಕಥೆಯನ್ನು ಹೇಳಬೇಕು ಅಂತಂದ್ರೆ, ಕೆಲವೊಂದು ಕಥೆಗಳನ್ನ ಮುಂದೆ ನಡೆದದ್ದನ್ನ ಹಿಂದೆನೆ ಹೇಳುವಂತಹ ಒಂದು ಪ್ರಸಂಗವೂ ಬಂದಿರ್ತದೆ. ಆದ್ರಿಂದ ಸಜ್ಜನರು ಅಂತ ಯಾರಿದ್ದಾರೋ ಅವರೆಲ್ಲವನ್ನೂ ಕೂಡ ಇದಕ್ಕೆ ಕುಪಿತರಾಗದೆ ಎಲ್ಲವನ್ನೂ ಕೂಡ ಓದ್ರಿ ಅಂತ ಹೇಳ್ತಾ ಇದ್ದಾರೆ. ಮಾಲಾಕೃತಶ್ಚರಿತಾಖ್ಯರತ್ನೈರಸೂಕ್ಷ್ಮ ದೃಷ್ಟೇ ಸಕುತೂಹಲಸ್ಯ ಪೂರ್ವಾಪರೀಕಾರ ಮಥಾ ಪರಂಬ ಶಾಮ್ಯಂತು ಮೇ ಹಂತ ಮುಹುರ್ಮಹಾಂತಹ. ಎಷ್ಟು ವಿನಯ ಭಾವದಿಂದ ಹೇಳ್ತಾ ಇದ್ದಾರೆ. ಹೇಗೆ ಮುತ್ತಿನ ಹಾರವನ್ನ ಕೋಣಿಸಬೇಕಾದ್ರೆ
ಒಂದು ಮುತ್ತಾದ ಮೇಲೆ ಬೇರೆ ಯಾವುದೋ ಮುತ್ತು ಬಂದರೂ ಕೂಡ ಆ ಮುತ್ತಿನ ಹಾರವನ್ನ ಯಾರು ಬುದ್ಧಿವಂತರು ಇದ್ದಾರೋ ಅವರು ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಅದೇ ರೀತಿಯಾಗಿ ಆಚಾರ್ಯರ ಒಂದೊಂದು ಕಥೆಯೂ ಕೂಡ ರತ್ನಕ್ಕೆ ಸಮಾನವಾಗಿರತಕ್ಕಂಥದ್ದು. ಆ ರತ್ನವನ್ನೆಲ್ಲ ಒಂದು ಕಡೆ ಪೋಣಿಸಿದ್ದೇನೆ, ಅಂದ್ರೆ ಎಲ್ಲವನ್ನೂ ಕೂಡ ಒಂದು ಕಡೆ ನಾನು ಒಗ್ಗೂಡಿಸಿದ್ದೇನೆ. ಕೆಲವೊಂದು ಕಥೆಗಳು ಹಿಂದೆ ಮುಂದೆ ಆಗಿದ್ರು ಕೂಡ ಯಾರು ಬುದ್ಧಿವಂತರು ಅಂತಿದ್ದಾರೋ ಅವ್ರು ಇದನ್ನ ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ತಗೊಳ್ತಾರೆ. ಏನಾದ್ರೂ ನಮ್ಮಿಂದ ತಪ್ಪಾಗಿದ್ರೆ ಕ್ಷಾಮ್ಯಂತು ಮೇ ಹಂತ ಮುಹುರು ಮಹಂತಹ, ನಿಂದ ತಪ್ಪಾಗಿದ್ರೆ ದೊಡ್ಡವರು ನಮ್ಮನ್ನ ಕ್ಷಮೆ ಮಾಡ್ಲಿ ಅಂತ ಕೇಳ್ತಾ ಇದ್ದಾರೆ. ಹೊರತು ಏನಿದ್ರೂ ನೀವು ಸ್ವೀಕಾರ ಮಾಡ್ಬೇಕು ಅದನ್ನೂ ಹೇಳಲಿಲ್ಲ. ತಪ್ಪಾಗಿದ್ರೆ ಕ್ಷಮಾ ಮಾಡ್ರಿ ಅನ್ನೋ ಒಂದು ಭಾವವನ್ನು ಕೂಡ ವಿನಯಪೂರ್ಣವಾಗಿ ಅದನ್ನ ಪ್ರಾರ್ಥನೆ ಮಾಡ್ತಾ ಆಚಾರ್ಯ ಮಧ್ವರ ಕಥಾಭಾಗವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಶ್ರೀವಲ್ಲಭಾಜ್ಞಾಂ ಸಸುರೇಂದ್ರ ಯಾಂಚಾಂ ಸಂಭಾವ್ಯ ಸಂಭಾವ್ಯತಮಾಂ ತ್ರಿಲೋಕ್ಯಾಂ ಪ್ರಾಣೇಶ್ವರ ಪ್ರಾಣಿಗಣ ಪ್ರಣೇತ ಗುರುಸ್ತತಾಂ ಕೇಸರಿಣೋ ಗೃಹೇ ಭೂ. ಮೊದಲಿಗೆ ವಾಯುದೇವರ ಪ್ರಥಮಾವತಾರ ಅರ್ಥಾತ್ ಹನುಮದ ಅವತಾರದ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ, ಕೇಸರಿಣೋ ಗೃಹೇ ಭೂ. ಕೇಸರಿ ಎಂಬ ಕವಿಯ ಮನೆಯಲ್ಲಿ ಜನನ ಮಾಡಿದ್ದಾರೆ, ಅವತಾರ ಮಾಡಿದ್ದಾರೆ ನಮ್ಮ ವಾಯುದೇವರು. ಅವತಾರ ಮಾಡಿದ್ದಾರೆ. ಹೇಗಿದ್ದಾರೆ ನಮ್ಮ ಪ್ರಾಣದೇವರು, ಅವರ ಗುಣಗಳು, ಅವರ ವೈಶಿಷ್ಟ್ಯವನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ, ಯೇ ಯೇ ಗುಣ ನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಶ್ಮನಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹುಃ. ಯೇ ಯೇ ಗುಣ ನಾಮ ಜಗತ್ ಪ್ರಸಿದ್ಧಾ, ಜಗತ್ತಿನಲ್ಲಿ ಯಾವ ಯಾವ ಗುಣಗಳು ಅಂತ ನಾವು ಕಾಣ್ಲಿಕ್ಕೆ ಸಾಧ್ಯನೋ ಎಲ್ಲಾ ಗುಣಗಳು ಕೂಡ ನಮ್ಮ ಮುಖ್ಯ ಪ್ರಾಣದೇವರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಯಾವ ಗುಣವನ್ನ ನಾವು ಮುಖ್ಯ ಪ್ರಾಣದೇವರಲ್ಲಿ ನಮ್ಮ ಹನುಮಂತ ದೇವರ ಚಿಂತನೆ ಮಾಡಬೇಕು? ಸದ್ಗುಣಗಳು ನಿಮ್ಗೆ ಯಾವ್ದು ಕಾಣ್ತದೋ ಎಲ್ಲವನ್ನೂ ಚಿಂತನೆ ಮಾಡ್ರಿ ಅಂತ ಹೇಳಿದ್ರು. ಯಾಕೆಂತ ಹೇಳಿದ್ರೆ ಏ ಗುಣನಾಮ ಜಗತ್ ಪ್ರಸಿದ್ಧ, ಜಗತ್ತಿನಲ್ಲಿ ಸದ್ಗುಣಗಳು ಅಂತ ಯಾವುದು ಪ್ರಸಿದ್ಧನೋ ಎಲ್ಲವನ್ನೂ ಕೂಡ ಮುಖ್ಯ ಪ್ರಾಣದೇವರು ಚಿಂತನೆ ಮಾಡಬಹುದಾಗಿದೆ. ಅದರಿಂದಾಗಿ ಇಂತಹ ಮುಖ್ಯ ಪ್ರಾಣದೇವರನ್ನ ನಾವು ಸ್ಮರಣೆ ಮಾಡೋಣ ಅನ್ನೋದನ್ನ ತಿಳಿಸ್ತಾ ಅದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ನಮ್ಮ ಮುಖ್ಯ ಪ್ರಾಣದೇವರು ಚಿಂತನೆ ಮಾಡ್ತಾ ರಾಮದೇವರ ಚಿಂತನೆಯನ್ನು ಮಾಡ್ತಾ ರಮಾಪತಿಂ ರಾಮತನುಂ ದದರ್ಶ ಅಂತ ಹೇಳ್ತಾರೆ. ರಾಮದೇವರ ದರ್ಶನ ಆಗಿದೆ ಅಂತ. ರಾಮದೇವರ ದರ್ಶನ ಆದಾಗ ಎಷ್ಟು ಭಕ್ತಿಪೂರ್ಣವಾಗಿ ರಾಮದೇವರ ನಮಸ್ಕಾರವನ್ನು ಮಾಡ್ತಾ ಎಲ್ಲರ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ರಾಮಾಯಣದಲ್ಲಿ ಸೀತಾನ್ವೇಷಣೆಯ ಪ್ರಸಂಗದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ನಮ್ಮ ಮುಖ್ಯ ಪ್ರಾಣದೇವರಿಗೇನೆ ತಮ್ಮ ಅಂಗುಲೀಕವನ್ನ ರಾಮದೇವರು ಕೊಟ್ರಂತೆ. ಯಾಕೆ ಮುಖ್ಯ ಪ್ರಾಣದೇವರಿಗೆ ಕೊಟ್ರು? ಯಾವ ನಮ್ಮ ಪ್ರಾಣದೇವರನ್ನ ಸ್ಮರಣೆ ಮಾಡಿದ್ರೆ ಸಾಕಂತೆ ನಮ್ಮ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಸ್ತದ. ಹೀಗಿರ್ಬೇಕಾದ್ರೆ ಸಾಕ್ಷಾತ್ ಪ್ರಾಣದೇವರೇ ಒಂದು ಕಾರ್ಯಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಅದು ಫಲಿಸದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಇಂಥ ಒಂದು ರಾಮದೇವರ ಸೇವೆಗಾಗಿ ಹೊರಟಿರ್ತಕ್ಕಂತಹ ಹನುಮಂತ ದೇವರಿಗೆ ಆ ಅಂಗುಲೀಯಕವನ್ನು ಕೊಡ್ತಾ, ರಾಮದೇವರು ಶಸ್ತ್ರಾಸ್ತ್ರಗಳ ವಿದ್ಯೆಯಲ್ಲಿ ನೈಪುಣ್ಯವನ್ನು ಪಡೆದಿರ್ತಕ್ಕಂಥವ್ರು. ಇಂಥವರು ಹನುಮಂತ ದೇವರಂತಹ ಒಬ್ಬ ಅಸ್ತ್ರವನ್ನು ಬಿಡ್ತಾ ಇದ್ದಾರಂತೆ ರಾವಣನಂತೆ. ಅದಕ್ಕೆ ಹೇಳ್ತಾರೆ, ಹೇಗೆ ಬಿಲ್ಲು ವಿದ್ಯೆಯನ್ನು ಕಲಿತವನು ಒಂದು ಬಾಣವನ್ನು ಬಿಡಬೇಕಾದ್ರೆ ಎಲ್ಲಿಯ ತನಕ ಆ ಬಾಣವನ್ನು ಎಳಿತಾನಂತೆ, ಕಿವಿಯ ತನಕ ಎಳಿತಾನಂತೆ. ಆ ಕಿವಿಯ ತನಕ ಎಳೆದು ಆ ಬಾಣವನ್ನು ಬಿಡ್ತಾನಂತೆ. ಅದಕ್ಕೆ ರಾಮದೇವರು ಏನ್ ಮಾಡಿದ್ರಂತೆ, ಹನುಮಂತ ದೇವರನ್ನು ಕೂಡ ಹಿಡಿದು ಎಳೆದ್ರಂತೆ. ಎಳೆದು ಕಿವಿಯ ತನಕ ಕರೆದು ಒಂದಿಷ್ಟು ಮಾತುಗಳನ್ನು ಉಪದೇಶ ಮಾಡಿದರು. ಕರ್ಣಾಂತ ಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಪುರನ್ನಸೌ ವೈರಿ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರತರೋ ಯಥಾಗ್ರಹ. ರಾಮದೇವರು ಎಂಥ ಅಸ್ತ್ರವನ್ನು ಬಿಟ್ಟಿದ್ದಾರೆ, ಆ ಅಸ್ತ್ರವನ್ನು ಬಿಡೋ ಮುಂಚೆ ಅದನ್ನ ಕಿವಿಯ ತನಕ ಎಳೆದ್ರಂತೆ. ಹನುಮಂತ ದೇವರನ್ನು ಎಳ್ಕೊಂಡು ಹೀಗೆ ಸೀತಾದೇವಿಯ ಸೇವೆಯನ್ನು ನಿನ್ನ ಕೈಲಿಂದ ಮಾಡಿಸ್ತಾ ಇದ್ದೇನೆ ಅಂತ ಹೇಳ್ತಾ ಹನುಮಂತ ದೇವರೆಂಬ ಅಸ್ತ್ರವನ್ನು ಬಿಟ್ಟಿದ್ರೆ ಆ ಅಸ್ತ್ರದ ಪ್ರಭಾವ ಏನಾಯ್ತು ಅಂತ ಹೇಳಿದ್ರೆ, ಪುರನ್ನಸೌ
ವೈರಿ ಭಯಂಕರೋ ಭೂ. ರಾಮದೇವರು ಏನನ್ನು ಉಪದೇಶ ಮಾಡಿದ್ರಲ್ಲಿ ಅಂತಂದ್ರೆ, ಸಜ್ಜನರಿಗೆ ಸದಾಕಾಲ ಹಿತವನ್ನೇ ಮಾಡು, ದುರ್ಜನರಿದ್ರೆ ಚೆನ್ನಾಗಿ ದಮನ ಮಾಡು ಅಂತ ಹೇಳಿದ್ರಂತೆ. ಆದ್ರಿಂದ ದುರ್ಜನರ ದಮನಕ್ಕೆ ಆದೇಶವನ್ನ ಕೊಟ್ಟಿದ್ದಾಗ ರಾಮದೇವರು ಪುರನ್ನಸೌ ವೈರಿ ಭಯಂಕರೋಪು, ರಾವಣನ ಅರ್ಥ ಬಲವನ್ನ ಅಲ್ಲೇ ನಾಶ ಮಾಡಿದ್ದಾರೆ. ಯುದ್ಧಕ್ಕೆ ತಡು ಕೂಡ ಪೂರ್ವ ಕಾಲದಲ್ಲೇ ಅರ್ಧ ಬಲವನ್ನ ನಾಶ ಮಾಡಿ ಬಂದಿದ್ದಾರಂತೆ. ಅದರಲ್ಲೂ ಕೂಡ ಹೇಳ್ತಾರೆ, ಹನುಮಂತ ದೇವರನ್ನೇ ಬಾಣದ ಹಾಗೆ ಯಾಕೆ ರಾಮ ಕರೆದುಕೊಂಡ ಎಳೆದ ಅಂತಂದ್ರೆ, ರಾಮದೇವರ ಬಾಣಗಳಿಗೆ ಅಭಿಮಾನಿಗಳು ಯಾರು ಅಂತ ಹೇಳಿದ್ರೆ ನಮ್ಮ ಪ್ರಾಣದೇವರು ಅಂತ ಹೇಳ್ತಾರೆ. ಆದ್ರಿಂದಾಗಿ ರಾಮ ಶರಾಭಿಮಾನಿಗಳಾಗಿರ್ತಕ್ಕಂತಹ ನಮ್ಮ ಮುಖ್ಯ ಪ್ರಾಣದೇವರನ್ನೇ ತಮ್ಮ ಕಾರ್ಯದಲ್ಲೇ ತೊಡಗಿಸಿದ್ರಂತೆ. ರಾಮದೇವರು ಬಾಣವನ್ನು ಬಿಟ್ಟಿದ್ರೆ ಯಾವ ಕಾರ್ಯ ಆಗ್ತಿತ್ತು? ಶತ್ರು ಸಂಹಾರ ಆಗ್ತಿತ್ತು. ಅದಕ್ಕೆ ಆ ಬಾಣಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ಪ್ರಾಣದೇವರನ್ನೇ ಕಳಿಸಿದ್ರಂತೆ, ಬೇರೆ ಯಾರನ್ನೂ ಕಳಿಸಲಿಲ್ಲ. ಅದರಿಂದಾಗಿ ಹೀಗೆ ನಮ್ಮ ಪ್ರಾಣದೇವರು ಹೋಗಿ ನಮ್ಮ ರಾಮದೇವರ ಸೇವೆಯನ್ನ ಮಾಡಿದ್ದಾರೆ. ಅದು ಅಲ್ಲದೆ ಕೇವಲ ಅವರೊಬ್ಬರೇ ಹೋಗ್ಲಿಲ್ಲವಂತೆ, ಪ್ರಾಣದೇವರು ಹಾರಬೇಕಾದ್ರೆ ಬೆಟ್ಟವನ್ನ ಊರಿ ಹಾರದ್ರಂತೆ. ಆ ಹಾರಿದ ರಭಸಕ್ಕೆ ಅಲ್ಲಿರ್ತಕ್ಕಂತಹ ಗಿಡಗಳು, ಮರಗಳು, ಪ್ರಾಣಿಗಳು, ಜಲಚರಗಳು, ಹಕ್ಕಿ ಪಕ್ಷಿಗಳು ಎಲ್ಲರೂ ಕೂಡ ಹನುಮಂತ ದೇವರ ಜೊತೆಗೆ ಹಾರ್ಬಿಟ್ರಂತೆ ಆ ಒಂದು ರಭಸಕ್ಕೆ. ಕಡೆಗೆ ಅಂಗುಲಿಕ ಸೀತಾ ಚೂಡಾಮಣಿಯನ್ನು ಕೊಟ್ಟ ಮೇಲೆ, ಸ್ವಾಮಿ ನಾನು ಒಬ್ಬನೇ ಹೋಗ್ಲಿಲ್ಲ ನಿಮ್ಮ ಸೇವೆಗೆ, ಇವರೆಲ್ಲರೂ ಕೂಡ ಹೋಗಿದ್ದಾರೆ ಸ್ವಾಮಿ, ಇವರೆಲ್ಲರೂ ಉದ್ಧಾರ ಮಾಡಬೇಕು ಅಂತ ಹನುಮಂತ ದೇವರು ಉದ್ಧಾರ ಮಾಡಿದ್ದಾರೆ. ಹೀಗೆ ತಾವು ಹೋಗುವ ಮೂಲಕ ತಾವು ಸಾಧನೆ ಮಾಡಿದ್ದಾರೆ, ಅದಕ್ಕೆ ಅವರು ಜೀವೋತ್ತಮರಲ್ವಂತೆ. ಎಲ್ಲ ಪ್ರತಿಯೊಬ್ಬ ಜೀವರಾಶಿಗಳಲ್ಲಿಯೂ ಕೂಡ ನಿಂತು ಪ್ರತಿನಿತ್ಯವೂ ಕೂಡ 21,600 ಬಾರಿ ಹಂಸ ಮಂತ್ರದ ಜಪವನ್ನು ಮಾಡ್ತಾ ಮಾಡ್ತಾ ಜೀವರ ಕೈಯಲ್ಲಿ ಸಾಧನೆಯನ್ನ ಮಾಡಿಸ್ತಾರಲ್ವೋ, ಅದಕ್ಕೆ ಅವರು ಜೀವೋತ್ತಮರು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಇಂತಹ ಒಬ್ಬ ಅಸ್ತ್ರವನ್ನು ಬಿಟ್ಟಿದ್ದಾರಂತೆ ನಮ್ಮ ರಾಮಚಂದ್ರ ದೇವರು. ಅದಕ್ಕೆ ರಾಮಚಂದ್ರ ದೇವರಿಗೆ ನಂಬಿಕೆ ಇತ್ತಂತೆ, ಹನುಮ ಹೋಗಿದ್ದಾನೆ ಅಂತ ಹೇಳಿದ್ರೆ ಕಾರ್ಯ ಫಲಿಸ್ತದೆ ಅಂತ. ಅದರಿಂದಾಗಿ ತಮ್ಮ ಅಂಗುಲಿಯಕವನ್ನು ಕೊಟ್ಟಿದ್ದಾರೆ. ತತ್ಪಕ್ಷಪಾತಿ ಪ್ರತರೋ ಯಥಾಗ್ರಹ ಅಂತ ಹೇಳ್ತಾರೆ. ಒಂದು ಬಿಲ್ಲಿಗೂ ಕೂಡ ಅದರ ಕಡೆ ಭಾಗದಲ್ಲಿ 2 ಭಾಗ ಇರ್ತದೆ, ಹೀಗೆ ಕವಲು ಹೊಡೆದಿರ್ತದೆ. ಆ 2 ಭಾಗ ಏನನ್ನ ಸೂಚಿಸ್ತಾ ಇದೆ? ಒಂದು ಪೂರ್ವ ಪಕ್ಷ, ಇನ್ನೊಂದು ಸಿದ್ಧಾಂತ ಅಂತ. ಅದರಲ್ಲಿ ಆಚಾರ್ಯ ಮಧ್ವರು ಯಾವ ಕಡೆ ಇದ್ದಾರೆ? ಸತ್ಪಕ್ಷಪಾತಿ ಅಂತ ಹೇಳಿದ್ರು. ಯಾರು ಸಜ್ಜನರು ಅಂತಿದ್ದಾರೋ, ಅರ್ಥಾತ್ ಸತ್ಸಿದ್ಧಾಂತದ ಕಡೆಗೆ ಅವರು ಯಾವಾಗ್ಲೂ ಕೂಡ ತಮ್ಮ ರತಿಯನ್ನು ಇಟ್ಟಿದ್ದಾರೆ. ಅರ್ಥಾತ್ ಮುಂದೆ ಸಜ್ಜನರು ಅಂತ ಯಾರಿದ್ದಾರೋ ಅವರಿಗೆ ದುಷ್ಟವಾದ ಜ್ಞಾನದಿಂದಾಗಿ ಅವರ ಮನಸ್ಸಿನಲ್ಲೂ ಕೂಡ ಕಲುಷತೆ ಉಂಟಾಗ್ಲಿಕ್ಕಂತಹ ಒಂದು ಸಮಯ ಬಂದಾಗ್ಲೂ ಕೂಡ ವಾಯುದೇವರೇ ಬಂದು ಅವೆಲ್ಲವನ್ನು ಕೂಡ ನಿವಾರಣೆ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸ್ತಾ ಸತ್ಪಕ್ಷಪಾತಿ ಪ್ರತರೋ ಯಥಾಗ್ರಹ ಇಂಥ ಮುಖ್ಯ ಪ್ರಾಣದೇವರು ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹೃದೌರು ಸೌಹಾರ್ದ ಭೃತಾದಿ ಮೌಲಿನ್ಯಸ್ತೇನ ಹಸ್ತೇನ ದಯಾರ್ಧ ದೃಷ್ಟ್ಯ ಸೇವಾ ಪ್ರಸನ್ನೋ ಮೃತಕಲ್ಪವಾಚ ವಿದೇಶ ದೇವ ಸಹ ಭೋಗಮಸ್ಮೈ. ಹನುಮಂತ ದೇವರು ಹೋಗಿದ್ದಾರೆ, ಲಂಕಾ ದಹನವನ್ನು ಮಾಡಿದ್ದಾರೆ, ಚೂಡಾಮಣಿಯನ್ನು ತಗೊಂಡು ಬಂದಿದ್ದಾರೆ. ಬಂದ ಮೇಲೆ ರಾಮದೇವರು ಕೇಳಿದ್ರಂತೆ, ಅಲ್ಲೋ ನಿನಗೆ ಏನ್ ಕೊಡ್ಲಿ ನಾನು? ಅದು ಇದು ಸಂಪತ್ತು ಕೊಡೋಣ ಅಂತ ಹೇಳಿದ್ರೆ ಸಂಪತ್ತನ್ನು ಕೇಳ್ತಕ್ಕಂತಹ ಜೀವರಾಶಿ ನೀ ಅಲ್ಲ, ಜೀವೋತ್ತಮನಾಗಿದ್ದೀನಿ. ಇಂಥ ನಿನಗೆ ಆ ಸಂಪತ್ತನ್ನು ಕೊಡ್ತೇನೆ, ಈ ಸಂಪತ್ತನ್ನು ಕೊಡ್ತೇನೆ, ಅದನ್ನೇನ್ ಹೇಳಲಿಕ್ಕಾಗಲ್ಲ. ಅದು ಅಲ್ಲದೆ ರಾಮಚಂದ್ರ ಇಡೀ ರಾಜ್ಯವನ್ನು ಬಿಟ್ಟು ಬಂದಿದ್ದಾನೆ, ಕೊಡ್ಲಿಕ್ಕೆ ಅವನ ಹತ್ರ ಏನಿರಬೇಕು? ಅದಕ್ಕೆ ರಾಮದೇವರು ಕೇಳದಂತೆ, ಹೋಗ್ಲಿ ನಿನಗೆ ಏನು ಬೇಕು ಕೇಳು ಅಂತ ಹೇಳಿದಾಗ, ಸ್ವಾಮಿ ನಿನ್ನ ಭಕ್ತಿಯನ್ನು ಬಿಟ್ಟು ನಾನೇನ್ ಕೇಳೋದಿಲ್ಲ ಅಂತ ನಿನಗೆ ಗೊತ್ತಿದೆ, ಹಾಗಾಗಿ ನಾನೇನ್ ಮತ್ತೇನ್ ಕೇಳಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ, ವಿದೇಶ ದೇವ ಸಹ ಭೋಗಮಸ್ಮೈ, ತನ್ನ ಆಲಿಂಗನೆಯನ್ನೇ ಕೊಟ್ಟಿದ್ದಾನಂತೆ. ಎಂಥದ್ದು ಅಂತಂದ್ರೆ ಲಕ್ಷ್ಮೀದೇವಿಗೆ ಮಾತ್ರ ಪರಮಾತ್ಮನ ನೇರವಾದ ಅಂಗಸಂಗ ಅಂತ ಹೇಳಿದ್ದಾರೆ. ಲಕ್ಷ್ಮೀದೇವಿಯ ವಿಶೇಷವಾದ ಸಾನ್ನಿಧ್ಯದಿಂದಾಗಿ ಪರಮಾತ್ಮನ ಅಂಗಸ್ಪರ್ಶ ಆಯ್ತಂತೆ ನಮ್ಮ ವಾಯುದೇವರಿಗೆ ಅಂತ ಹೇಳ್ತಾರೆ. ಅದರಿಂದಾಗಿ ಆಲಿಂಗನವನ್ನು ಕೊಡ್ತಾ ಸಹಭೋಗಮಸ್ಮೈ, ಸಹಭೋಗವನ್ನು ಕೊಟ್ಟಿದ್ದಾರೆ ಪರಮಾತ್ಮ ಅಂತ ಹೇಳಿದ್ದಾರೆ. ಸಹಭೋಗ ಶಬ್ದಕ್ಕೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಬ್ರಹ್ಮ ಪದವಿಯನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸಹಭೋಗ ಶಬ್ದಕ್ಕೆ ಬ್ರಹ್ಮ ಪದವಿ ಅಂತ ಅರ್ಥ ಉಂಟು. ಅದರಿಂದಾಗಿ ಬ್ರಹ್ಮ ಪದವಿಯನ್ನೇ ನಮ್ಮ ರಾಮದೇವರು ಕರುಣಿಸಿದ್ದಾರೆ ಅನ್ನುವಂತ ಅರ್ಥವನ್ನು ಕೂಡ ತಿಳಿಸ್ತಾ ಹೀಗೆ ಹೇಳ್ತಾ
ಕಡೆಗೆ ಮುಖ್ಯ ಪ್ರಾಣ ದೇವರ ಹತ್ರ ಏನಾದ್ರು ಕೇಳಪ್ಪ ಅಂತ ಹೇಳಿದಾಗ, ಸ್ವಾಮಿ ನಿನ್ನ ಭಕ್ತಿಯನ್ನ ಬಿಟ್ರೆ ನಾನು ಏನೂ ಕೇಳೋದಿಲ್ಲ, ಅನನ್ಯವಾದ ನಿನ್ನ ಭಕ್ತಿಯನ್ನೇ ಕೊಡು. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮಂತರೇ ಮೇ. ಏನು ಕೇಳಿ ಸ್ವಾಮಿ, ನಮೋ ನಮೋ ನಾಥ ನಮೋ ನಮಸ್ತೆ. ಸ್ವಾಮಿ ನಿನ್ಗೆ ಎಷ್ಟು ನಮಸ್ಕಾರ ಮಾಡ್ಲಿ, ಮಾಡಿದಷ್ಟು ಮಾಡಿದಷ್ಟು ಮಾಡ್ತಾನೆ ಇರಬೇಕು ಅಂತ ಅನಿಸ್ತದೆ ಹೊರತು ಸಾಕು ಅಂತಾನೆ ಅನಿಸೋದಿಲ್ಲ. ಅದರಿಂದಾಗಿ ಪುನಃ ಪುನಸ್ತೆ ಚರಣಾರವಿಂದ, ಮತ್ತೆ ಮತ್ತೆ ನಿನಗೆ ನಮಸ್ಕಾರ ಮಾಡ್ತಾ ಇರ್ತೇನೆ. ನಮಾಮಿ ನಾಥೇತಿ ನಮಂತರೇಮೆ. ಹೀಗೆ ಪರಮಾತ್ಮ ದೇವರ ಸೇವೆಯನ್ನು ಮಾಡ್ತಾ ನಮಸ್ಕಾರ ಮಾಡ್ತಾನೆ ಆನಂದ ಪಡ್ತಾ ಇದ್ರಂತೆ ನಮ್ಮ ಮುಖ್ಯ ಪ್ರಾಣ ದೇವರು. ಹೀಗೆ ಸದಾ ಕಾಲವೂ ಕೂಡ ಪರಮಾತ್ಮನ ಸೇವೆಯನ್ನ ಮಾಡ್ತಾ ತಾವು ರಾಮದೇವರು ಕಡೆಗೆ ಅವತಾರ ಸಮಾಪ್ತಿ ಕಾಲದಲ್ಲಿ ಹನುಮಂತ ದೇವರು ಚಿರಂಜೀವಿಗಳು. ಹೀಗಿದ್ದಾಗ ರಾಮದೇವರ ಅವತಾರ ಸಮಾಪ್ತಿ ಮಾಡಿಬಿಟ್ರೆ ತದನಂತರದಲ್ಲಿ ಮುಖ್ಯ ಪ್ರಾಣ ದೇವರು ಹೇಗಿರಬೇಕು, ಅವರ ಸಾಧನಾದಿಗಳು ಹೇಗಾಗಬೇಕು ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸ್ವಾನಂದ ಹೇತು ಭಜತಾಂ ಜನಾನಾಂ ಮಗ್ಧ್ಯಸ್ತದಾ ರಾಮ ಕಥಾ ಸುಧಾಯಾಂ ಅಸಾವಿಧಾನೀಂ ಚ ನಿಷೇವಣ ಮಾಡೋ ರಾಮಂ ಪತಿಂ ಕಿಂ ಪುರುಷೇ ಕಿಲಾಸ್ತೆ. ಇಂದಿಗೂ ಕೂಡ ಮುಖ್ಯ ಪ್ರಾಣ ದೇವರು ಮೂಲ ರಾಮಾಯಣವನ್ನ ಓದ್ತಾ ಕಿಂಪುರುಷ ಖಂಡದಲ್ಲಿ ಇಂದಿಗೂ ಇದ್ದಾರಂತೆ. ಅದಕ್ಕೆ ಹೇಳ್ತಾರಂತೆ, ನನ್ನ ಇನ್ನೊಂದು ರೂಪವನ್ನ ನಿನ್ನ ಮುಂದೆನೆ ಇರಿಸಿರ್ತೇನಪ್ಪ, ರಾಮಾಯಣವನ್ನು ಓದ್ತಾ 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 ನಿನಗೆ ಯಾವ ಪೂಜೆಯನ್ನು ಬೇಕೋ ಮಾಡಿಕೋ ಅಂತ ಹೇಳ್ತಾರಂತೆ ರಾಮದೇವರು. ಇಂದಿಗೂ ಕೂಡ ಕಿಂಪುರುಷ ಖಂಡದಲ್ಲಿ ಮುಖ್ಯ ಪ್ರಾಣ ದೇವರು ಮೂಲ ರಾಮಾಯಣವನ್ನು ಓದ್ತಾ ರಾಮದೇವರ ಕಥಾವನ್ನ ತಾವು ಇಂದಿಗೂ ಕೂಡ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದು ಮೂಲ ರಾಮಾಯಣದ ಬಗ್ಗೆ ಇಲ್ಲಿ ಅನೇಕ ವಿಧವಾದ ಗೊಂದಲಾದಿಗಳು ಇರ್ತದೆ. ಏನು ಮೂಲ ರಾಮಾಯಣ ಯಾವುದಿದು ಅಂತಂದ್ರೆ ಹೇಳ್ತಾರೆ, ಹಯಗ್ರೀವ ದೇವರಿಂದಾಗಿ ಬಂದಿರತಕ್ಕಂತಹ ಈ ಮೂಲ ರಾಮಾಯಣ 100 ಕೋಟಿ ಶ್ಲೋಕ ಇತ್ತಂತೆ. ಅದಕ್ಕೆ ಪರಮಾತ್ಮ ಏನ್ ಮಾಡ್ದ, ಇಷ್ಟು ದೊಡ್ಡ ಗ್ರಂಥ ಇದ್ರೆ ಯಾರಿಗೂ ಓದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ 3 ಭಾಗವನ್ನು ಮಾಡಿದ. ಹೇಗ್ ಮಾಡ್ದ, 33,33,33,333 ಹೀಗೆ 3 ಭಾಗವನ್ನು ಮಾಡಿದಂತೆ. ಈ 3 ಭಾಗವನ್ನು ಯಾರ್ಯಾರು ಕೊಟ್ಟ, ಒಂದು ಭಾಗವನ್ನ ದೇವತೆಗಳು ಕೊಟ್ಟನಂತೆ, ಇನ್ನೊಂದು ಭಾಗ ಪಿತೃದೇವತೆಗಳು ಕೊಟ್ಟಂತೆ, ಇನ್ನೊಂದು ಭಾಗ ಋಷಿಗಳಿಗೆ ಕೊಟ್ಟಂತೆ. ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಎಷ್ಟು ಉಳಿತು, 1 ಶ್ಲೋಕ ಉಳಿತಂತೆ. ಆ 1 ಶ್ಲೋಕವನ್ನಾದ್ರೂ ನಮಗೆ ಕೊಟ್ಟನ, ಅದನ್ನು ನಮಗೆ ಕೊಡ್ಲಿಲ್ಲ. ಅದರಲ್ಲೂ 3 ಭಾಗ ಮಾಡದ. ಆ 3 ಭಾಗವನ್ನ ಮತ್ತೆ ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ ಕೊಟ್ಟ. ಇಷ್ಟೆಲ್ಲ ಕೊಟ್ಟಾದ್ಮೇಲೆ 2 ಅಕ್ಷರ ಉಳಿತಂತೆ. ಯಾವ್ದದು 2 ಅಕ್ಷರ, ರಾಮ ಅನ್ನೋ 2 ಅಕ್ಷರ ಉಳಿತಂತೆ. ಆ ರಾಮ ಅನ್ನೋ 2 ಅಕ್ಷರದ ವಿಸ್ತಾರ ರೂಪವೇ 24,000 ಶ್ಲೋಕದ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ. ಹೀಗೆ 2 ಅಕ್ಷರಕ್ಕೆ ಇಷ್ಟು ಮಹಾತ್ಮೆ ಇರಬೇಕಾದ್ರೆ 100 ಕೋಟಿ ವಿಸ್ತಾರ ರೂಪವಾಗಿರ್ತಕ್ಕಂತಹ ನಮ್ಮ ಮೂಲ ರಾಮಾಯಣದಲ್ಲಿ ಅದೆಷ್ಟು ನಿಗೂಢವಾದ ದೇವತಾ ರಹಸ್ಯವನ್ನು ತುಂಬಿದ್ದಾನೆ ಪರಮಾತ್ಮ. ಇಂದಿಗೂ ಕೂಡ ಆ ಗ್ರಂಥವನ್ನ ಓದ್ತಾ ಓದ್ತಾ ಅದರಿಂದಾಗಿ ಆನಂದವನ್ನು ಪಡಿತಾ ಇದ್ದಾರೆ ನಮ್ಮ ಮುಖ್ಯ ಪ್ರಾಣ ದೇವರು ಅಂತ ಹೇಳ್ತಾರೆ. ಇಂಥ ನಮ್ಮ ಮುಖ್ಯ ಪ್ರಾಣ ದೇವರಿಗೆ, ಹನುಮದ ಅವತಾರದಲ್ಲಿರ್ತಕ್ಕಂತಹ ಮುಖ್ಯ ಪ್ರಾಣ ದೇವರಿಗೆ ನಮನಗಳು ಅಂತ ಹೇಳ್ತಾ ತದನಂತರದಲ್ಲಿ ಭೀಮಾವತಾರ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಭೀಮಾವತಾರದಲ್ಲಿ ಹೇಳ್ತಾರೆ, ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಸ್ಪೃಷ್ಟ್ವೇವಯಂ ಪ್ರೀತಿಮತಾ ನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ವಾಯುದೇವರ ಅವತಾರ ಆಗಬೇಕಾಗಿದೆ. ಕುಂತಿದೇವಿ ಮಂತ್ರವನ್ನು ಜಪ ಮಾಡ್ತಾಳೆ. ಯಾವ ದೇವತೆಯನ್ನ ಕರೆದ್ರೂ ಕೂಡ ಆ ದೇವತೆಯಿಂದಾಗಿ ಪುತ್ರ ಪ್ರಾಪ್ತಿ ಆಗ್ತದೆ ಅನ್ನೋ ವರದಿಂದಾಗಿ ವಾಯುದೇವರನ್ನು ಕರೆದಾಗ ಹೇಗೆ ಭೀಮಸೇನ ದೇವರ ಅವತಾರ ಆಗಿದೆ ಅಂತ ಹೇಳಿದ್ರೆ, ಸ್ಪೃಷ್ಟ್ವೈವ, ಕೇವಲ ಸ್ಪರ್ಶ ಮಾತ್ರದಿಂದಾಗಿ ಭೀಮಸೇನ ದೇವರ ಅವತಾರ ಮಾಡಿದ್ದಾರೆ. ಅರ್ಥಾತ್ ದಿವೋತ್ತಮರಾದ ಭೀಮಸೇನ ದೇವರಿಗೆ ಗರ್ಭವಾಸಾದಿಗಳಿಂದಾಗಿ ಬರತಕ್ಕಂತಹ ದುಃಖಾದಿಗಳು ಇರೋದಿಲ್ಲ ಅನ್ನೋದನ್ನು ಬಿಡುತ್ತಾ, ಪೃಷ್ಟ್ವೈ ವಯಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ಅಷ್ಟೇ ಅಲ್ಲದೆ ಭೀಮಸೇನ ದೇವರ ಅನೇಕ ವಿಧವಾದ ತತ್ವಗಳನ್ನು ನಿರೂಪಣೆ ಮಾಡ್ತಾ ವಿಷಭೋಜನವನ್ನು ಮಾಡಿದ್ದಾರೆ ನಮ್ಮ ಭೀಮಸೇನ ದೇವರು. ಉಕ್ತಂಚ ಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃತ್ಗುಣೋಥಃ ಪ್ರಮಾಣಕೋಟೆ ಸಹಿಹೇಲಯಾಗಾನ್ನೇದಂ ಜಗಜ್ಜೀವನ ಜೇತ್ರ ಚಿತ್ರಂ. ನಮ್ಮ ಭೀಮಸೇನ ದೇವರು
ವಿಷವನ್ನು ಉಂಡ್ರೂ ಕೂಡ ಅದನ್ನ ಜೀರ್ಣ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ ಇದು ಯಾವುದು ಆಶ್ಚರ್ಯ ಅಲ್ಲ ಅಂತ ಹೇಳಿದ್ರು ನಮ್ಮ ತ್ರಿಪುರ ಮಡಿತಾಚಾರ್ಯ. ಯಾಕೆಂತಂದ್ರೆ ಇದೇ ನಮ್ಮ ಮಧ್ವ ವಿಜಯದ ಮುಂದೆ ಹೇಳ್ತಾರೆ, ಆಚಾರ್ಯ ಮಧ್ವರು ಎಷ್ಟು ಭೋಜನ ಮಾಡಿದ್ರೂ ಕೂಡ ಅದನ್ನ ಜೀರ್ಣ ಮಾಡಿಸ್ಕೊಳ್ತಾ ಇದ್ದಾರಂತೆ. ಅದನ್ನ ಹೇಳ್ತಾರೆ, ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ. ಅಂಗುಷ್ಠ ಮಾತ್ರದ ಜಠರಾಗ್ನಿ ಆಚಾರ್ಯ ಮಧ್ವರಲ್ಲಿತ್ತು ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ ಅದರ 1,000 ಭಾಗವೂ ಕೂಡ ಇರ್ತದೋ ಇಲ್ವೋ. ಹೀಗೆ ಆಚಾರ್ಯ ಮಧ್ವರ ಸಾಮರ್ಥ್ಯ ಹೀಗಿರ್ಬೇಕಾದ್ರೆ ಜೀವೋತ್ತಮರಾದ ಭೀಮಸೇನ ದೇವರಿಗೆ ಈ ವಿಷವನ್ನು ಉಂಡು ತಾವು ಅರಗಿಸ್ಕೊಂಡಿದ್ದಾರೆ ಅಂತಂದ್ರೆ ಅದರಲ್ಲಿ ಯಾವ ವಿಧವಾದ ದೊಡ್ಡ ಮಾತು ಇಲ್ಲ ಅಂತ ಹೇಳುದು. ಅಷ್ಟೇ ಅಲ್ಲ, ಕಲಿಯ ಕಲಿಯನ್ನೇ ನಿಗ್ರಹ ಮಾಡ್ತಕ್ಕಂತಹ ಸಾಮರ್ಥ್ಯ ಇರತಕ್ಕಂಥವರಿಗೆ ಈ ವಿಷದ ಬಾಧೆ ಯಾವುದು ಲೆಕ್ಕ ಅಂತ ಹೇಳ್ತಾರೆ. ಅರ್ಥಾತ್ ಯಾರು ರುಜು ಪದವಿಯಲ್ಲಿ ಇರ್ತಾರೋ ಅವರಿಗೆ ಎಂದಿಗೂ ಕೂಡ ಕಲಿಯ ಆವೇಶ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ನಮ್ಮ ವಾಯುದೇವರ ಲಕ್ಷಣವೂ ಹೌದು. ವಾದಿರಾಜ ಶ್ರೀಚರಣರ ವರ್ಣನೆ ಮಾಡ್ತಾ ಹೇಳ್ತಾರೆ, ಕಲಿಯ ಬಾಧೆ ಬೆಗ್ಗಳವಾಗಿದೆ ಕಾಯೋ ವಾದಿರಾಜ ಗುರು ನೀ ದಯ ಮಾಡದೆ ಅಂತ ಹೇಳ್ತಾರೆ. ವಾದಿರಾಜರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿಮ್ಮ ದಯಾ ಇಲ್ಲ ಅಂತ ಹೇಳಿದ್ರೆ ಕಲಿಯ ಬಾಧೆಯನ್ನು ನಮಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮಿಕ್ಕ ದೇವತೆಗಳ ಬಳಿಗೆ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದಿಲ್ವಂತೆ. ಯಾಕೆ ಅಂತಂದ್ರೆ ದೇವತೆಗಳಲ್ಲಿಯೂ ಕೂಡ ಕಿಂಚಿತ್ ಕಲಿಯ ಆವೇಶ ಇರ್ತದೆ ಅಂತ ಹೇಳಿದ್ರು. ಯಾವ ದೇವತೆಯಲ್ಲಿ ಒಂದು ಕ್ಷಣ ಮಾತ್ರವೂ ಕೂಡ ಕಲಿಯ ಆವೇಶ ಇರೋದಿಲ್ವೋ ಅಂತಹ ಋತು ಪದವಿ ಇರತಕ್ಕಂಥವರಿಗೆ ಮಾತ್ರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರಿಂದಾಗಿ ಋಜು ಪದವಿಯಲ್ಲಿ ಇರತಕ್ಕಂತಹ ದಾತವ್ಯರಾದ ನಮ್ಮ ವಾದಿರಾಜರಲ್ಲೂ ಕೂಡ ಪ್ರಾರ್ಥನೆ ಮಾಡಿದ್ದಾರಂತೆ. ಏನಂತ ಪ್ರಾರ್ಥನೆ ಮಾಡಿದ್ದಾರೆ? ಕಲಿಯ ಬಾಧೆ ಬೆಗ್ಗಳವಾಗಿದೆ ಕಾಯೋ ವಾದಿರಾಜ ಗುರು ನೀ ದಯ ಮಾಡದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಭೀಮಸೇನ ದೇವರು ಕೂಡ ಇಂಥ ಒಂದು ಕಲಿಯ ಬಾಧೆಯನ್ನೇ ಅವರು ಮರ್ದನ ಮಾಡಿದ್ದಾರೆ, ಕಲಿಯನ್ನೇ ಮರ್ದನ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ವಿಷದ ಭೋಜನ ನೇದಂ ಜಗಜ್ಜೀವನ ಜೇತ್ರ ಚಿತ್ರಂ. ಇದು ವಿಚಿತ್ರ ಏನು ಅಲ್ಲ, ಇದು ಮಧ್ವಾಚಾರ್ಯರ ಅಸಾಧಾರಣವಾದ ಒಂದು ಶಕ್ತಿಗಳಲ್ಲಿ ಯಾವುದೋ ಒಂದು ಭಾಗ ಅಂತ ಹೇಳ್ತಾರೆ ನಮ್ಮ ಪಂಡಿತಾಚಾರ್ಯ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಮಧ್ವಾಚಾರ್ಯರ ಅರ್ಥಾತ್ ನಮ್ಮ ಭೀಮಸೇನ ದೇವರ ಯೋಗ್ಯತಾ ಇದೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ ಸಂಕಲ್ಪಯಾಮಾಸ ಶುದ್ಧ ಬುದ್ಧಿ. ಸಂಕಲ್ಪಯಾಮಾಸ, ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಪರಮಾತ್ಮನ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥಂ ಅನ್ನೋ ಭಾವದಿಂದಲೇ ಮಾಡ್ತಾ ಇದ್ದಂತೆ ನಮ್ಮ ಭೀಮಸೇನ ದೇವರು. ನಾವು ಭೀಮಸೇನ ದೇವರ ಕಥಾಶ್ರವಣ ಮಾಡಿದ್ದೇವೆ, ಮಧ್ವಾಚಾರ್ಯರ ಕಥಾಶ್ರವಣವನ್ನು ಮಾಡಿದ್ದೇವೆ. ಮಧ್ವಾಚಾರ್ಯರಲ್ಲಿ ಬಹಳ ಪಾಂಡಿತ್ಯ ಇತ್ತು, ಅವರಲ್ಲಿ ಕಲಿಯ ಆವೇಶ ಇರೋದಿಲ್ಲ. ಸರಿ ಆಯ್ತು, ಮಧ್ವಾಚಾರ್ಯರಲ್ಲಿ ಇರೋದು ಬೇಡ, ಹಾಗಾದ್ರೆ ನಮಗೇನ್ರಿ ಉಪಯೋಗ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ನಮ್ಮಲ್ಲೂ ಕೂಡ ಒಂದಿಷ್ಟು ಸಂಕಲ್ಪ ಮಾಡ್ತಕ್ಕಂತಹ ಒಂದು ಮನೋಭಾವ ಬರ್ಬೇಕಲ್ವೋ. ಆ ಮನಸ್ಸಿನಲ್ಲಿ ನಿಂತು ಪ್ರೇರಣೆ ಮಾಡ್ತಕ್ಕಂತಹ ರುದ್ರದೇವರಿಗೆ ಗುರುಗಳು ಇವರು. ಅದರಿಂದ ಇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಪರಮಾತ್ಮನಿಗೆ ಎಲ್ಲ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡ್ತಕ್ಕಂತಹ ಬುದ್ಧಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ನಮ್ಮ ಭೀಮಸೇನ ದೇವರು ಹೇಗೆ ಚಿಂತನೆ ಮಾಡ್ತಾ ಇದ್ದಾರೆ? ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ, ಎಲ್ಲ ಕಾರ್ಯಗಳನ್ನು ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಸಮರ್ಪಣೆ ಮಾಡ್ತಾ ಇದ್ದಂತೆ. ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ. ಯಾವ ಕೆಲಸವನ್ನು ಮಾಡ್ತೇವೋ ಅವೆಲ್ಲವನ್ನು ಕೂಡ ಪರಮಾತ್ಮ ನಿನ್ನ ಪೂಜೆ ಅಂತ ಸಮರ್ಪಣೆ ಮಾಡ್ತಾ ಇದ್ದೆ. ಅದಕ್ಕೆ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಪರಮಾತ್ಮನ ಪರವಾಗಿ ಚಿಂತನೆ ಮಾಡೋದನ್ನೇನೆ ಪರಮಾತ್ಮನ ಪೂಜೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಹೇಳ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾವುದೋ ಕಾಡಿಗೆ ಹೋಗಿ ವೃಕ್ಷದ ಅಡಿಯಲ್ಲಿ ಕೂತ್ಕೊಂಡು ಎಲ್ಲ ವಿಷಯಗಳನ್ನು ಬಿಟ್ಟು ಯಾವ ಧ್ಯಾನವನ್ನು ಮಾಡ್ತೇವೋ ಅದನ್ನ ಮಾತ್ರ ತಪಸ್ಸು ಅಂತ ಹೇಳಲಿಲ್ಲ. ಖಂಡಿತವಾಗ್ಲೂ ಅದು ತಪಸ್ಸೇ. ಯಾವ ಜೀವರಾಶಿ ಬೇಕಾದ್ರೂ ಕೂಡ ಎಲ್ಲಿದ್ದರೂ ತಪಸ್ಸು ಮಾಡ್ಬೋದು ಅಲ್ರಿ. ಜನಗಳ ಮಧ್ಯೆ ಇದ್ದು ನಾವು ತಪಸ್ಸು ಮಾಡೋದಾದ್ರೂ ಹೇಗೆ ಅಂತಂದ್ರೆ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ ಅಂತ ಹೇಳೋದು.
ಯಾವ ಯಾವ ಕೆಲಸವನ್ನು ಮಾಡಿದರೂ ಕೂಡ ಪರಮಾತ್ಮನ ಪೂಜೆ ಅಂತ ಸಂಕಲ್ಪ ಮಾಡ್ರಿ. ಎಲ್ಲವನ್ನೂ ಕೂಡ ಪರಮಾತ್ಮನ ಪೂಜೆ ಅಂತ ಸಂಕಲ್ಪ ಮಾಡಿದರೆ ಸಾಕು, ಅದಕ್ಕೆ ತಕ್ಕಂತಹ ಪುಣ್ಯಗಳನ್ನ ಪರಮಾತ್ಮ ಕೊಡ್ತಾ ಇದ್ದಾನೆ. ನಾವು ನಡ್ಕೊಂಡು ಹೋಗ್ತಾ ಇರ್ತೇವೆ, ನಡೆಯುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಪರಮಾತ್ಮನಿಗೆ ನಮಸ್ಕಾರ ಅಂತ ಚಿಂತನೆ ಮಾಡಿದ್ರೆ ಸಾಕಂತೆ ಅದರಿಂದಾಗಿ ಫಲ ಕೊಡ್ತಾನೆ. ಹೀಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ನಾವು ಚಿಂತನೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದರಿಂದಾಗಿ ಫಲಪ್ರಾಪ್ತಿ ಆಗ್ತದೆ ಅನ್ನೋದನ್ನು ಕೂಡ ತಿಳಿಸ್ತಾ, ಕರಿಷ್ಯಮಾಣ ಸತ್ಯ ಪೂಜಾ ಸಂಕಲ್ಪಯ ಮಾಸ ಶುದ್ಧ ಬುದ್ಧಿ. ಎಲ್ಲವನ್ನೂ ಕೂಡ ಪರಮಾತ್ಮನ ಪರವಾಗಿ ಸಂಕಲ್ಪ ಮಾಡಿರತಕ್ಕಂತಹ ಮಹನೀಯರು ನಮ್ಮ ಭೀಮಸೇನ ದೇವರು. ಅಷ್ಟೇ ಅಲ್ಲದೆ ಭೀಮಸೇನ ದೇವರ ಭಕ್ತಿಯ ಬಗ್ಗೆ ನಿರೂಪಣೆಯನ್ನು ಮಾಡಿದರು. ಅವರ ಪೌರುಷದ ಬಗ್ಗೆ ನಿರೂಪಣೆ ಮಾಡಬೇಕಲ್ವೋ, ಅದಕ್ಕೆ ಹೇಳ್ತಾರೆ, ಮಹಾಗದಂ ಚಂಡರಣಂ ಪೃಥಿವ್ಯಾಂ ಬಾರ್ಹದ್ರಥಂ ಮುಂಕ ನಿರಸ್ಯ ವೀರಃ ರಾಜಾನಮತ್ಯುಜ್ವಲ ರಾಜಸೂಯಂ ಚಕಾರ ಗೋವಿಂದ್ರ ತುರೇಂದ್ರಜಾಭ್ಯಾಂ. ಬಾರ್ಹದ್ರಥಂ, ಬಾರ್ಹದ್ರಥ ಅಂತ ಹೇಳಿದ್ರೆ ಯಾರು? ಬೃಹದ್ರಥನ ಮಗ ಜರಾಸಂಧ. ಜರಾಸಂಧ ಸಂಹಾರವನ್ನ ಅನಾಯಾಸದಿಂದಾಗಿ ಮಾಡಿದ್ದಾರೆ. ನಮ್ಮ ಕೃಷ್ಣ ಪರಮಾತ್ಮ ಜರಾಸಂಧನ ಸೈನ್ಯಗಳನ್ನೆಲ್ಲವನ್ನೂ ಕೂಡ ಸಂಹಾರ ಮಾಡ್ತಾ 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 ಕೊನೆಗೆ ಜರಾಸಂಧ ಸಂಹಾರವನ್ನ ಮಾತ್ರ ಮಾಡ್ತಾ ಇರ್ಲಿಲ್ಲ. ಅವನು ಅಷ್ಟು ಅಕ್ಷೋಹಿಣಿ ಸೈನ್ಯಗಳನ್ನು ತಗೊಂಡ್ಕೊಂಡು ಬರ್ಬೇಕು, ಮತ್ತೊಂದು ಅಕ್ಷೋಹಿಣಿ ಸೈನ್ಯವನ್ನು ತಗೊಂಡ್ಕೊಂಡು ಬರೋಣ, ಅಷ್ಟೂ ಸೈನ್ಯವನ್ನು ನಾಶ ಮಾಡ್ತಿದ್ದಂತೆ. ಜರಾಸಂಧನ ಮಾತ್ರ ಸಂಹಾರ ಮಾಡ್ತಿರ್ಲಿಲ್ವಾ, ಹಾಗೆ ಬಿಟ್ಟು ಕಳಿಸ್ತಾ ಇದ್ದ. ಯಾಕೆ ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ಲಿಲ್ಲ ಅಂತಂದ್ರೆ, ಲೋಕದಲ್ಲಿ ಮತ್ತು ಶಾಸ್ತ್ರದಲ್ಲಿ ಒಂದು ನಿಯಮ ಉಂಟಂತೆ, ಯಾರು ಋಜು ಪದವಿಗೆ ಅರ್ಥಾತ್ ನಮ್ಮ ಬ್ರಹ್ಮ ಪದವಿಗೆ ಯೋಗ್ಯರಾಗಿರ್ತಾರೋ ಅವರು ಜರಾಸಂಧನ ಸಂಹಾರವನ್ನು ಮಾಡಿರ್ಬೇಕು ಅಂತ ಇದೆ. ಆದ್ರಿಂದಾಗಿ ನಮ್ಮ ಬ್ರಹ್ಮ ಪದವಿಗೆ ಮುಂದೆ ಬರ್ತಕ್ಕಂತಹ ನಮ್ಮ ಭೀಮಸೇನ ದೇವರೇ ಇವನ ಸಂಹಾರವನ್ನು ಮಾಡಬೇಕು. ಆದ್ರಿಂದ ಕೃಷ್ಣ ಪರಮಾತ್ಮ ಏನ್ ಮಾಡಿದಂತೆ, ಎಲ್ಲ ಸೈನ್ಯವನ್ನು ಕೂಡ ನಾಶ ಮಾಡ್ತಿದ್ದ, ಜರಾಸಂಧನನ್ನ ಉಳಿಸ್ತಿದ್ದ. ಅಲ್ಲ, ಹಾಗಾದ್ರೆ ಮೊದಲನೇ ಬಾರಿಗೆ ಭೀಮಸೇನನ್ನ ಕರೆಸ್ಬೋದಿತ್ತಲ್ಲ, ಪ್ರತಿ ಬಾರಿಯೂ ಕೂಡ ಅವನನ್ನು ಕರೆಸೋದು, ಯುದ್ಧ ಮಾಡೋದು, ಬೇರೆಯವರನ್ನ ಕೊಲ್ಲೋದು, ಜರಾಸಂಧನನ್ನ ಬಿಟ್ಬಿಡೋದು, ಹೀಗೆ ಯಾಕೆ ಮಾಡ್ದ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಮೊದಲನೇ ಬಾರಿನೇ ಭೀಮಸೇನ ದೇವರನ್ನ ಕರೆಸಿ ಅವನ ಸಂಹಾರ ಮಾಡಿದ್ದೇನೆ ಅಂತ ಹೇಳಿದ್ರೆ ಅಷ್ಟು ಜನ ದುಷ್ಟರ ಸಂಹಾರ ಆಗ್ತಿರ್ಲಿಲ್ವಂತೆ. ಪ್ರತಿ ಬಾರಿಯೂ ಕೂಡ 21 ಅಕ್ಷೋಹಿಣಿ ಸೈನ್ಯವನ್ನು ತರಬೇಕು, ಅಷ್ಟು ಜನ ದುಷ್ಟರ ಸಂಹಾರ ಆಗ್ಬೇಕು, ಭೂಭಾರ ಹರಣ ಆಗಬೇಕು. ಆದ್ರಿಂದ ಕೃಷ್ಣ ಪರಮಾತ್ಮ ಏನ್ ಮಾಡ್ದ, ಪ್ರತಿ ಬಾರಿಯೂ ಕೂಡ ಅಷ್ಟು ಸೈನ್ಯವನ್ನು ತಗೊಂಡ್ಕೊಂಡ್ ಬಾ, ಅಷ್ಟರನ್ನು ಕೂಡ ಸಂಹಾರ ಮಾಡ್ತಿದ್ದ, ಜರಾಸಂಧನ ಬಿಡ್ತಿದ್ದ. ಕಡೆಗೆ ಏನ್ ಮಾಡ್ದ, ಭೀಮಸೇನ ದೇವರನ್ನು ಕರ್ಕೊಂಡು ಹೋಗಿರೋಣ. ಆಗ ಕೃಷ್ಣ ಪರಮಾತ್ಮನೇ ಕೇಳಿದ್ನಂತೆ, ಅರ್ಜುನನನ್ನ ಭೀಮಸೇನನ್ನ ಕರ್ಕೊಂಡು ಹೋದಾಗ ಜರಾಸಂಧನ್ ಕೇಳಿದ್, ಯಾರ ಜೊತೆ ಯುದ್ಧ ಮಾಡ್ತೀನಿ ನೀನೇ ಆಯ್ಕೆ ಮಾಡು. ಆಗ ಜರಾಸಂಧ ಹೇಳದ್ನಂತೆ, ಅರ್ಜುನನಂತಹ ಪುಟ್ಟ ಬಾಲಕರ ಜೊತೆ ಎಲ್ಲ ನಾನು ಯುದ್ಧ ಮಾಡೋದಿಲ್ಲ, ಯುದ್ಧ ಮಾಡಿದ್ರೆ ಬಲಿಷ್ಠನಾದ ಭೀಮನ ಜೊತೆ ಯುದ್ಧ ಮಾಡ್ತೇನೆ ಅಂತ ಹೇಳಿದಾಗ ಭೀಮಸೇನ ದೇವರ ಜೊತೆ ಗದಾ ಯುದ್ಧವನ್ನು ಮಾಡಿದ್ದಾನೆ, ಮಲ್ಲ ಯುದ್ಧವನ್ನು ಮಾಡಿದ್ದಾನೆ. ಎಲ್ಲ ಮಾಡಿ ಕಡೆಗೆ ಭೀಮಸೇನ ದೇವರು 2 ಭಾಗವಾಗಿ ಅವನನ್ನ ಸೀಡಿ ಹಾಕಿದ್ದಾರಂತೆ. ಹೀಗೆ ಬಾರ್ಹದ್ರಥಂ ಮುಂಕ್ಷು ನಿರಸ್ಯ ವೀರಃ, ಇಂತಹ ಬಾರ್ಹದ್ರಥನನ್ನ ಸಂಹಾರ ಮಾಡಿ, ಅರ್ಥಾತ್ ನಮ್ಮ ಜರಾಸಂಧನ ಸಂಹಾರ ಮಾಡಿ ಜಗತ್ತಿಗೆ ಕ್ಷೇಮವನ್ನು ಕೊಟ್ಟಿರತಕ್ಕಂತಹ ಮಹನೀಯರು ಯಾರು? ನಮ್ಮ ಭೀಮಸೇನ ದೇವರು. ಹೇಳ್ತಾರೆ, ಭಕ್ತಿಯಲ್ಲಿ ಮಾತ್ರ ಭೀಮಸೇನ ದೇವರಲ್ಲ, ಶಕ್ತಿಯಲ್ಲಿಯೂ ಕೂಡ ನಮ್ಮ ಭೀಮಸೇನ ದೇವರು ಎಲ್ಲರಿಗಿಂತಲೂ ಕೂಡ ಉತ್ತಮ. ಅದಕ್ಕೆ ಇವರನ್ನ ಜೀವೋತ್ತಮರು ಅಂತ ಕರೆದಿದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾವ ಗುಣವನ್ನು ತಗೊಳ್ರಿ, ಯಾವ ಗುಣವನ್ನು ತಗೊಂಡ್ರು ಕೂಡ ಭೀಮಸೇನ ದೇವರನ್ನ ಮೀರಿಸ್ತಕ್ಕಂತಹ ಒಂದು ಪೌರುಷ, ಪಾಂಡಿತ್ಯ, ಬಲ ಯಾರಲ್ಲೂ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಭೀಮಸೇನ ದೇವರ ವರ್ಣನೆಯನ್ನು ಮಾಡ್ತಾ, ತಧಾರ್ಥ ರಾಷ್ಟ್ರಾನ್ ಬಹುಹೇತಿಲೋ ವಿನಾಶ ವಿಶ್ವಾನ್ ಪರಯಾಶ್ರಯಾಭಾ, ಧೃತರಾಷ್ಟ್ರನ ಮಕ್ಕಳಾದ ಎಲ್ಲ ದುರ್ಯೋಧನಾದಿಗಳನ್ನೆಲ್ಲ ಸಂಹಾರವನ್ನು ಮಾಡಿರ್ತಕ್ಕಂತಹ ಶ್ರೇಷ್ಠವಾದ ಕೀರ್ತಿಯನ್ನು ಕೂಡ ಕೃಷ್ಣ ಪರಮಾತ್ಮ ನಮ್ಮ ಭೀಮಸೇನ ದೇವರು ಕೊಟ್ಟಿರೋಣ. ಹೀಗೆ ನಮ್ಮ ಭೀಮಾವತಾರದ ವರ್ಣನೆಯನ್ನ ಮಾಡ್ತಾ ಇನ್ನ ನಮ್ಮ ಕಥಾ ನಾಯಕರಾಗಿರ್ತಕ್ಕಂತಹ ಮಧ್ವಾಚಾರ್ಯರ ವರ್ಣನೆಯನ್ನ ಮಾಡಬೇಕು. ಮಧ್ವಾಚಾರ್ಯರ ವರ್ಣನೆಯನ್ನ ಮಾಡ್ತಾ ಹೇಳ್ತಾರೆ, ನಮ್ಮ ಮಧ್ವಾಚಾರ್ಯರನ್ನ ಸ್ತೋತ್ರ ಮಾಡ್ಬೇಕು. ಯಾಕೆ ಮಾಡ್ಬೇಕು ನಾವು ಅಂತಂದ್ರೆ, ಎಷ್ಟು ಆಗಿನ ಕಾಲದಲ್ಲಿ ಜ್ಞಾನದ ಮುಂದೆ ಹೋಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವಿದದತ ಗಿರಾಂ ದಿಕ್ಷುಭೂಯ ಪ್ರಸಿದ್ಧಿಂ
ಆನಂದಾದಿ ಗುರುಗುಣಗಣೈ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿತ ಸತಾಂ ಹಂತ ನೂನಂ ತಿರೋಭೂ ಹೇಳ್ತಾರೆ. ಬೇರೆ ಬೇರೆ ಮತದಲ್ಲಿ ಏನು ಹೇಳ್ತಾ ಇದ್ದಾರೆ ಪರಮಾತ್ಮನ ಬಗ್ಗೆ? ವಿಶ್ವಂ ಮಿಥ್ಯಾ, ಜಗತ್ತೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ವಿಭು ಅಗುಣವಾನ್, ಪರಮಾತ್ಮನಲ್ಲಿ ಯಾವ ಗುಣವೂ ಇಲ್ಲ, ಇವನು ನಿರ್ಗುಣ ನಿರಾಕಾರ ಅಂತ ಹೇಳ್ತಾ ಇದ್ದಾರೆ. ಆತ್ಮನಾಂ ನಾಸ್ತಿ ಭೇದೋ, ನನಗೂ ಇನ್ನೊಬ್ಬನಿಗೂ ಭೇದ ಇಲ್ಲ, ನನಗೂ ಪರಮಾತ್ಮನಿಗೂ ಭೇದ ಇಲ್ಲ, ಒಟ್ಟಾರೆ ಪಂಚಭೇದವೂ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಕ್ಕಂತಹ ಒಂದು ಮತ ಬಂದಿರೋಣ. ದೈತ್ಯ ಇತ್ತಂ ವೆದತಗಿರಾಂ ದಿಕ್ಷುಭೂಯ ಪ್ರತಿಥ್ಯಂ. ಒಂದಿಷ್ಟು ಜನ ಅಸಜ್ಜನರು ಈ ರೀತಿಯಾಗಿ ಪ್ರತಿಪಾದನೆ ಮಾಡ್ತಿರೋಣ. ಈ ರೀತಿಯಾದ ಮತ ಬಂದ ಮೇಲೆ ಹೇಗಾಯ್ತು ಅಂತಂದ್ರೆ, ಆನಂದಾದಿ ಗುರುಗುಣಗಣೈ ಪೂರಿತೋ ವಾಸುದೇವ, ಎಲ್ಲ ಗುಣ ಪರಿಪೂರ್ಣನಾದ ಪರಮಾತ್ಮ ಸಜ್ಜನರ ಮನಸ್ಸಿನಲ್ಲೂ ಕೂಡ ಮರೆ ಆಗ್ಲಿಕ್ಕೆ ಪ್ರಾರಂಭ ಆದಂತೆ. ಸಜ್ಜನರಿಗೂ ಕೂಡ ಹೌದಾ ಹೀಗ ಉಂಟಾ ಅಂತ ಸಂಶಯ ಬರಬೇಕಾದ್ರೆ, ಅಂಥ ಒಂದು ದುಷ್ಟವಾದ ಕಾಲ ಬಂದಿರಬೇಕಾದ್ರೆ ಆಚಾರ್ಯ ಮಧ್ವರ ಅವತಾರ ಆಗ್ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಪ್ರಥಮ ಸರ್ಗವನ್ನು ಇಲ್ಲಿ ಮುಗಿಸಿ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತ ಮತದಂತದಿತೋ ಜನೇಂಧೆ ಮಾರ್ಗಾತ್ ಸದಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ಚತುರ್ಮುಖ ದೇವರೇ ಮೊದಲಾದ ಎಲ್ಲ ದೇವತೆಗಳು ಪರಮಾತ್ಮನ ಬಳಿ ಹೋದ್ರಂತೆ. ಸ್ವಾಮಿ ಹೇಗಾಗಿದೆ ಕಾಲ? ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ಅಂತ ಹೇಳಿದ್ರು. ಇಂಥ ಒಂದು ಕಲಿಗಾಲದ ಪ್ರಭಾವದಿಂದ ಸ್ವಾಮಿ ನಿನ್ನ ಗುಣಗಳನ್ನ ವೇದಗಳು ಮತ್ತು ಪುರಾಣಗಳು ಅಷ್ಟು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರು ಕೂಡ ಎಲ್ಲ ಲೀನ ಆಗೋಗಿದೆಯೋ. ಏನಾರು ನೀನು ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ನಾಥಕಲೋ ತ್ರಿವಿಗಭೂತಿರ ಅನುದ್ಭಭೂಷು ಬ್ರಹ್ಮಾಣಮಪ್ಯನವತಾರ ಮನಾದಿ ದಿಕ್ಷು ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಪಭಾಷೆ. ಹಾಗಾದ್ರೆ ಅತ್ಯಂತ ಶ್ರೇಷ್ಠರು, ಬಲಿಷ್ಠರು, ಸಮರ್ಥರು ಅವತಾರ ಮಾಡಬೇಕಾಗಿದೆ. ಯಾರು ಮಾಡಬೇಕು ಅನ್ನೋ ಗೊಂದಲ ಬಂತು. ಸರಿ, ಪರಮಾತ್ಮನ ಕೇಳಿದ್ರೆ ಪರಮಾತ್ಮನೇ ಸಾಕ್ಷಾತ್ ಬರ್ಬೋದಿತ್ತಲ್ರಿ, ಬೇರೆಯವರನ್ನ ಯಾಕೆ ಕಳಿಸ್ಬೇಕಿತ್ತು ಅಂತಂದ್ರೆ, ನಾಥ ಕಲೋ ತ್ರಿಯುಗ ಹೋತಿರನೋದ್ಭೂತು. ಪರಮಾತ್ಮನ ಒಂದು ಸಂಕಲ್ಪ. ವೇದಾದಿಗಳು ಪರಮಾತ್ಮನನ್ನ ಏನಂತ ಕರಿತಾ ಇದೆ? ತ್ರಿಯುಗ ಹೂತಿ ಅಂತ ಕರಿತಾ ಇದೆ. 3 ಯುಗದಲ್ಲಿ ಮಾತ್ರ ಪರಮಾತ್ಮನ ಅವತಾರ. ಕೃತಯುಗ, ತ್ರೇತಾಯುಗ, ದ್ವಾಪರದಲ್ಲಿ ಮಾತ್ರ ಪರಮಾತ್ಮ ಬರ್ತಾನೆ. ನೇರವಾಗಿ ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಮಾಡೋದಿಲ್ಲ ಅಂತ ತಿಳಿಸಿದ್ದಾನೆ. ಹಾಗಾಗಿ ಪರಮಾತ್ಮನೇ ಬರ್ಲಿಲ್ಲ. ಸರಿ, ಹಾಗಾದ್ರೆ ಚತುರ್ಮುಖ ದೇವರೇ ಮೊದಲಾದ ದೇವತೆಗಳು ಬಂದ್ರಲ್ಲ, ಚತುರ್ಮುಖ ದೇವರನ್ನೇ ಕಳಿಸ್ಬೋದಿತ್ತಲ್ಲ, ಬ್ರಹ್ಮದೇವರನ್ನೇ ಕಳಿಸ್ಬೋದಿತ್ತಲ್ಲ ಅಂತಂದ್ರೆ, ಬ್ರಹ್ಮಾಣಮಪ್ಯನವತಾರ ಮನಾದಿ ದಿಕ್ಷು. ಅದಕ್ಕೂ ಪಂಡಿತಾಚಾರ್ಯ ಉತ್ತರ ಕೊಟ್ಟು, ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ ಅಂತ ವೇದದಲ್ಲಿ ಆದೇಶ ಮಾಡಿದ್ದ, ವೇದಗಳು ಹೇಳ್ತಾ ಇದೆ, ಪರಮಾತ್ಮ ಆದೇಶ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಏನ್ ಮಾಡ್ದ? ಬ್ರಹ್ಮದೇವರಿಗೂ ಹೇಳಿಲ್ಲ. ಹಾಗಾದ್ರೆ ಇನ್ನ ಬ್ರಹ್ಮದೇವರನ್ನು ಬಿಟ್ಟು ಸರ್ವಜ್ಞ ಶಿರೋಮಣಿಗಳು ಯಾರಿದ್ದಾರೆ ಅಂತ ನೋಡಿದಾಗ, ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಹೇಳ್ತಾರೆ. ಬೇರೆ ಯಾರು ಸರ್ವಜ್ಞರು ಕಾಣ್ಲಿಲ್ವಂತೆ. ಅದಕ್ಕೆ ಮೇರಾನನೋ ಭುವನ ಜೀವನಮಾಪ ಭಾಷೆ, ನಮ್ಮ ವಾಯುದೇವರನ್ನ ಪರಮಾತ್ಮ ಕರೆದಿದ್ದಾರಂತೆ. ಪರಮಾತ್ಮ ಈ ರೀತಿಯಾಗಿ ಆದೇಶ ಮಾಡ್ತಾ ಇದ್ದಾನೆ. ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಃ ದೈವೀ ಪ್ರಜಾ ವಿಚರಣ ಕರುಣಾಪದಂ ನಃ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಹೇಳ್ತಾನೆ, ಸುಮುಖ ಬಾಪ ಇಲ್ಲಿ ಅಂತ ಕರೆದ್ರು. ಪರಮಾತ್ಮ ವಾಯುದೇವರನ್ನ ಸಂಬೋಧನೆ ಏನ್ ಮಾಡೋದು? ಸುಮುಖ ಅಂತ ಹೇಳಿದ್ರು. ಯಾಕೆ ಸುಮುಖ ಶಬ್ದದಿಂದಲೇ ಪರಮಾತ್ಮ ಕರೆದ? ಬೇರೆ ಯಾವುದೋ ಶಬ್ದವನ್ನು ಕರ್ಬೋದಿತ್ತಲ್ಲ ಅಂತಂದ್ರೆ, ಸುಮುಖ, ಮುಖದಿಂದಾಗಿ, ಅರ್ಥಾತ್ ನಿನ್ನ ವಾಗ್ಗಂಗೆಯಿಂದಾಗಿ ಮುಂದೆ ಎಲ್ಲ ಸಜ್ಜನರ ಉದ್ಧಾರ ಆಗಬೇಕಾಗಿದೆಯೋ, ಅದರಿಂದ ನೀನು ಬಂದು ಎಲ್ಲರ ಉದ್ಧಾರವನ್ನು ಮಾಡಬೇಕು. ಹೇಗಾಗಿದ್ದಾರೆ ಸಜ್ಜನರು ಅಂತಂದ್ರೆ, ಕೆಸರಿನಲ್ಲಿ ಮುಳುಗಿದ ಮುತ್ತಿನ ಹಾಗೆ ಆಗಿದ್ದಾರೆ. ಕೆಸರಿನಲ್ಲಿ
ಕಲ್ಲಿದ್ದು ಅದರ ಪಕ್ಕದಲ್ಲಿ ಮುತ್ತು ಇದ್ರೆ ಇದು ಕಲ್ಲು ಇದು ಮುತ್ತು ಅಂತ ಗೊತ್ತಾಗೋದೇ ಇಲ್ವಂತೆ ಕೆಸರಲ್ಲಿ ಮುಳುಗಿದಾಗ. ಅದೇನು ಮಾಡಬೇಕು? ಎರಡರ ಮೇಲೂ ಕೂಡ ನೀರನ್ನು ಹುಯ್ಬೇಕು. ಹುಯ್ದಾಗ ಏನಾಗ್ತದೆ? ಕೆಸರು ಹೋದಾಗ, ದೋಷಗಳು ಹೋದಾಗ ಅದರ ನಿಜ ಸ್ವರೂಪ ಏನು ಅಂತ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಸಜ್ಜನರು ಕೂಡ ಈ ಕಲಿಗಾಲದ ಕೆಸರಿನಲ್ಲಿ ಮುಳುಗಿ ಹೋಗಿದ್ದಾರೆ. ನಿನ್ನ ಮಾತೆಂಬ ಗಂಗೆಯನ್ನ ಅವರ ಮೇಲೆ ಹಾಕಪ್ಪ, ಅವರ ಸ್ವರೂಪ ಎಲ್ಲ ಅವರ ಅಜ್ಞಾನ ಎಲ್ಲ ಹೋಗ್ತದೆ, ಸುಜ್ಞಾನ ಬರ್ತದೆ. ಅವರೆಲ್ಲರೂ ಕೂಡ ಭಗವಂತನ ಭಕ್ತರಾಗಿ ಸನ್ಮಾರ್ಗದಲ್ಲಿ ಬರ್ತಾರೆ. ಅದನ್ನ ಹೇಳ ವೇದಾಂತ ಮಾರ್ಗ ಪರಿಮಾರ್ಗಣ ದೀನ ದೂನಾಹ ಅಂತ ಹೇಳಿದ್ರು. ಸಜ್ಜನರೆಲ್ಲರೂ ಕೂಡ ಹೇಗಾಗಿದ್ದಾರೆ ಅಂತಂದ್ರೆ, ಯಾವುದು ಒಳ್ಳೆಯ ಶಾಸ್ತ್ರ, ಯಾವುದನ್ನ ಹಿಡಿದ್ರೆ ಪರಮಾತ್ಮನ ಪ್ರೀತಿ ಆಗ್ತದೆ ಅಂತ ಅನ್ವೇಷಣೆ ಮಾಡ್ತಾ 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 ದೀನ ದೂನಾಹ ಸಾಕಾಗಿ ಹೋಗಿದೆ ಅವರಿಗೆ. ಯಾವುದು ಸತ್ಶಾಸ್ತ್ರ ಅಂತ ತಿಳಿತಾ ಇಲ್ಲ, ಯಾವುದು ವಸ್ತುತಃ ಪರಮಾತ್ಮನ ಸ್ವರೂಪ ಅಂತ ತಿಳಿತಾ ಇಲ್ಲ. ಇಂಥ ಒಬ್ಬ ಸಜ್ಜನರ ಉದ್ಧಾರವನ್ನು ಮಾಡ್ಲಿಕ್ಕೆ ನೀ ಅವತಾರ ಮಾಡಬೇಕು ಅನ್ನೋ ಆದೇಶವನ್ನು ಪರಮಾತ್ಮ ಮಾಡಿದಾಗ ಆಗ ಹೇಳ್ತಾರಂತೆ, ಸ್ವಾಮಿ ಆದೇಶ ಮಾಡಿದಿ ಅಂತ ಹೇಳಿದ್ರೆ ನಿಮ್ಮ ಆದೇಶವನ್ನ ಶಿರಸ ವಹಿಸಿ ನಾನು ಹೋಗ್ತೇನೆ ಅಂತ ವಾಯುದೇವರು ಸಂಕಲ್ಪ ಮಾಡಿದ್ದಾರಂತೆ. ಅಂದು ಪರಮಾತ್ಮ ಆದೇಶ ಮಾಡಿರ್ಲಿಲ್ಲ ಅಥವಾ ವಾಯುದೇವರು ಬಂದಿರ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಹೇಗ ಆಗ್ತಿತ್ತು ಅಂತ ಹೇಳ್ತಾರೆ. ಜೀವನ ಸ್ವರೂಪ ಯೋಗ್ಯತೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಅದಕ್ಕಿಂತಲೂ ಮುಖ್ಯ ಅಂತಹ ಗುರುಗಳು ಸಿಗೋದು ಅಂತ ಹೇಳ್ತಾರೆ. ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಮಾತ್ರ ಸ್ವರೂಪ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಎಲ್ಲಿಯ ತನಕ ಅಪರೋಕ್ಷ ಆಗಬೇಕು ಅಂತ ಹೇಳಿದ್ರೆ, ಅರ್ಥಾತ್ ಬಿಂಬಾಪರೋಕ್ಷ ಆಗ್ಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಸ್ವರೂಪ ಗುರುಗಳು ಬರಬೇಕು. ಸ್ವರೂಪ ಗುರುಗಳು ಬಂದು ಉಪದೇಶ ಮಾಡಬೇಕು. ಹೀಗಿದ್ದಾಗ ಮಾತ್ರ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ರಾಯರು ವರ್ಣನೆ ಮಾಡ್ತಾರೆ, ಅಪರೋಕ್ಷ ಜ್ಞಾನ ಆಗೋಯ್ತು, ಸಾಧನೆ ಆಯ್ತು, ಬ್ರಹ್ಮಲೋಕಕ್ಕೆ ಜೀವ ಹೋದ. ಬ್ರಹ್ಮದೇವರ 100 ವರ್ಷದ ಆಯುಷ್ಯ ಇರೋ ತನಕನೂ ಕೂಡ ಬ್ರಹ್ಮದೇವರ ಬಳಿ ಆ ಸಭೆಯಲ್ಲಿ ಕೂತು ತನ್ನ ಸಾಧನೆಯನ್ನು ಮಾಡ್ತಾ ಕಡೆಗೆ ವಿರಜಾ ನದಿ ಸ್ನಾನವನ್ನು ಮಾಡಿ ತ್ಯಕ್ತಲಿಂಗಾನಾಂ, ಲಿಂಗದೇಹವನ್ನು ಬಿಟ್ಟಾದ ಕೂಡ್ಲೆ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತಂದ್ರೆ ಲಿಂಗದೇಹ ಬಿಟ್ಟು ಕೂಡ್ಲೆ ಮೋಕ್ಷ ಆಗೋದಿಲ್ಲ ಅಂತ ಹೇಳಿದ್ರು. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಹಾಗಾದ್ರೆ ಹೇಗೆ ಮೋಕ್ಷ ಆಗ್ತದೆ? ಎಲ್ಲ ಜೀವರಾಶಿಗಳು ಕೂಡ ವಾಸುದೇವ ರೂಪಿಯಾದ ಪರಮಾತ್ಮನ ಮುಂದೆ ಹೋಗಿ ನಿಲ್ಬೇಕಂತ. ವಾಸುದೇವ ರೂಪಿಯಾದ ಪರಮಾತ್ಮನ ಕೃಪಾದೃಷ್ಟಿ ಬೀಳಬೇಕು, ಇವರೆಲ್ಲರ ಉದ್ಧಾರ ಆಗ್ಬೇಕು. ಅಲ್ಲಿ ವಾಯುದೇವರು ಕೂತು ನಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರಂತ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ತ್ವದಧೀನಂ ದೀನಂ ಶರಣಾಗತಂ ಏನಂ ಉದ್ಧರ ಇದು ವಿಜ್ಞಾಪನ ಕರ್ತೃಗುಣಾಂ ಸರ್ವಜ್ಞ ಶಿರೋಮಣೀನಾಂ ಅಂತ ಹೇಳ್ತಾರೆ ವಾಯುದೇವರ ಬಗ್ಗೆ. ಸ್ವಾಮಿ ನನ್ನ ಬಿಟ್ಟರೆ ಇನ್ಯಾರು ಇಲ್ಲಪ್ಪ, ಅನಾಥನಾಗಿ ಬಂದಿದ್ದಾನೆ. ಅನಾಥ ಅಷ್ಟೇ ಅಲ್ಲ, ಇವನು ನಿನ್ನನ್ನು ಬಿಟ್ರೆ ಇನ್ಯಾರೂ ಇಲ್ಲ ಅಂತ ನಂಬ್ಕೊಂಡು ಬಂದಿದ್ದಾನು. ನೀ ಕೈ ಬಿಟ್ರೆ ಇನ್ಯಾರು ಇವನನ್ನು ಕೈ ಹಿಡಿರೋರಿಲ್ಲ ಅಂತ ಹೇಳಿದಾಗ, ಇಂಥ ಜೀವರಾಶಿಯನ್ನು ಉದ್ಧಾರ ನೀನೇ ಉದ್ಧಾರ ಮಾಡು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಒಂದು ಕೃಪಾ ದೃಷ್ಟಿ ಜೀವನ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಇಷ್ಟು ಗುರುಗಳ ಒಂದು ಮಹಾತ್ಮೆ ಇರಬೇಕಾದ್ರೆ ಇಂಥ ಗುರುಗಳು ಒಪ್ಪಿ ತಾವು ಅವತಾರ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಸಜ್ಜನರ ಒಂದು ಭಾಗ್ಯವೇ ಸರಿ ಅಂತ ಹೇಳ್ತಾರೆ. ಅದರಿಂದಾಗಿ ಆಚಾರ್ಯ ಮಧ್ವರ ಸಿದ್ಧಾಂತದ ಬಗ್ಗೆ ಎಷ್ಟು ಒಂದು ನಿಷ್ಠೆಯನ್ನು ಇಟ್ಟಿದ್ದಾರೆ ಎಲ್ಲ ಗುರು ಹಿರಿಯರು ಅಂದ್ರೆ, ನಮ್ಮ ವ್ಯಾಸರಾಜರು ಹೇಳ್ತಾರೆ, ನ್ಯಾಯಾಮೃತ ಗ್ರಂಥದ ಮಂಗಳಾಚರಣೆಯನ್ನು ಹೇಳ್ತಾರೆ, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಯಾವ ಮಧ್ವಾಚಾರ್ಯರ ಸ್ಮರಣೆ ಮಾತ್ರದಿಂದಾಗಿ ನಮಗೆ ಯಾವ ಯಾವ ಈ ಕಲಿಗಾಲದ ಪ್ರಭಾವದಿಂದಾಗ ಅಜ್ಞಾನಾದಿಗಳು ಬರ್ತಕ್ಕಂತಹ ಪ್ರಸಂಗ ಇದ್ರೂ ಕೂಡ ಅದು ನಿವೃತ್ತಿಯಾಗಿ ಒಳ್ಳೆಯ ಪರಮಾತ್ಮನ ಜ್ಞಾನ ಪ್ರಾಪ್ತಿ ಆಗ್ತದೆ. ಇಂಥ ಮಧ್ವಾಚಾರ್ಯನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ, ಇಂಥ ಮಧ್ವಾಚಾರ್ಯರ ಅವತಾರ ಆಗ್ಲಿಕ್ಕಿದೆ ಅಂತ ಮಧ್ವಾಚಾರ್ಯರ ಅರ್ಥಾತ್ ನಮ್ಮ ವಾಯುದೇವರು ಹೇಳಿದ್ದಾರೆ. ಇನ್ನು ಮುಂದೆ ಮಧ್ವಾಚಾರ್ಯರ ಅವತಾರ ಆಗ್ಬೇಕು. ಅವತಾರದ ಭಾಗವನ್ನ ಮುಂದೆ ನಾಳೆ ದಿವಸ ನಮ್ಮ ಗುರುಗಳಾಗಿರ್ತಕ್ಕಂತಹ ವೆಂಕಟ ನರಸಿಂಹಾಚಾರ್ಯರು ಬಂದು ನಾಳೆ ದಿವಸ ಅದರ ನಿರೂಪಣೆಯನ್ನು ಮಾಡ್ತಾರೆ. ಇಂದಿನ ದಿವಸ ಮಧ್ವಾಚಾರ್ಯರ ಕಥಾ ಭಾಗವನ್ನ ಸ್ಮರಣೆ ಮಾಡ್ತಕ್ಕಂತಹ ಒಂದು ದಿವ್ಯವಾದ ಅವಸರವನ್ನ ಗುರುಗಳಾದ ವೆಂಕಟ ನರಸಿಂಹಾಚಾರ್ಯ ನನಗೋಸ್ಕರ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ನಮನವನ್ನು ತಿಳಿಸ್ತಾ, ಮತ್ತು ನನ್ನ ಗುರುಗಳಾಗಿರ್ತಕ್ಕಂತಹ ಶ್ರೀಕಾಂತಾಚಾರ್ಯರ ಅರ್ಥ ನಮ್ಮ ತಂದೆಯವರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ,
ನಮ್ಮ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿಶ್ವೇಶ ತೀರ್ಥರು ಮತ್ತು ವಿಶ್ವಪ್ರಸನ್ನ ತೀರ್ಥರು ಅವರ ಬಗ್ಗೆ ಕೇಳಬೇಕು ಅಂತಂದ್ರೆ ಯಾವ ನಮ್ಮ ವಾದಿರಾಜರ ನಂತರದಲ್ಲಿ ಪಂಚಮ ಪರ್ಯಾಯವನ್ನು ಮಾಡಿರ್ತಕ್ಕಂತಹ ನಮ್ಮ ಮಹನೀಯರು ನಮ್ಮ ವಿಶ್ವೇಶ ತೀರ್ಥರು. ಅಂತಹ ವಿಶ್ವೇಶ ತೀರ್ಥರಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಅವರ ಶಿಷ್ಯರಾಗಿರ್ತಕ್ಕಂತಹ ಶಿಷ್ಯೋತ್ತಮರಾಗಿರ್ತಕ್ಕಂತಹ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಯಾವ ನಮ್ಮ ವಿಶ್ವಪ್ರಸನ್ನ ತೀರ್ಥರು ಗುರುಗಳಿಗೋಸ್ಕರ ತಾವು ಪರ್ಯಾಯದ ಪೂಜೆಯನ್ನು ಮಾಡದಿದ್ರೂ ಕೂಡ ಪಂಚಮ ಪರ್ಯಾಯದ ವೇಳೆಯಲ್ಲಿ ಗುರುಗಳು ಮಾಡ್ಲಿ ಅಂತ ಸ್ವಾಮಿ ನೀವು ಮಾಡುವಂತಹ ಪರ್ಯಾಯದ ಪೂಜೆಯನ್ನು ನೋಡೋ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಇಲ್ಲ ಅಂತ ಹೇಳಿ ಗುರುಗಳಿಗೆ ಪಂಚಮ ಪರ್ಯಾಯವನ್ನ ಮಾಡ್ಲಿಕ್ಕೆ ಪ್ರಾರ್ಥನೆ ಮಾಡಿರ್ತಕ್ಕಂತಹ ಶಿಷ್ಯೋತ್ತಮರು ನಮ್ಮ ವಿಶ್ವಪ್ರಸನ್ನ ತೀರ್ಥರು. ಅದಕ್ಕೆ ಕೃಷ್ಣ ಏನು ಮಾಡ್ದ, ಇಲ್ಲಿ ಕೃಷ್ಣನ ಪೂಜೆಯನ್ನು ಗುರುಗಳಿಗೆ ಕೊಟ್ಟಿದೆ ಅಂತ ಹೇಳಿ ಅಲ್ಲಿ ರಾಮ ಕರೆಸ್ಕೊಂಡು ತಾನು ತನ್ನ ಪೂಜೆಯನ್ನು ಕೊಟ್ಟಿದ್ದಾನಂತೆ. ಹೀಗೆ ಇಂತಹ ವಿಶ್ವಪ್ರಸನ್ನ ತೀರ್ಥರನ್ನು ಕೂಡ ನಮಿಸ್ತಾ ಎಲ್ಲ ಗುರು ಹಿರಿಯರಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನೆರಡು ವಾಕ್ಯಗಳನ್ನ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಅಶ್ವಿನಿ ಪದೇ ದೈವದಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀ ಕೃಷ್ಣಾರ್ಪಿತ ಮತ್ತು ಹರಯೇ ನಮಃ.